ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಕುರ್ಚಿ ಕಿತ್ತಾಟಕ್ಕೆ ಇನ್ನೂ ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಕಳೆದ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಸಂಕ್ರಾಂತಿ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಬರೀ ಭ್ರಾಂತಿ ಅನ್ನೋದು ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಏನೋ ಒಂದು ಸೀರಿಯಸ್ ಆದಂಥ ಬೆಳವಣಿಗೆ ಆಗಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಖಂಡಿತ ಏನೋ ಒಂದು ಆಗಬಹುದು ಅಂತ ಅನ್ನಿಸ್ತಾ ಇದೆ ಬಜೆಟ್ ನಂತರ. ಇನ್ನು ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೂಡ ಡೆಲ್ಲಿಲಿ ಹೋಗಿ ಎರಡು ದಿನ ಅಲ್ಲೇ ವಾಸ್ತವ್ಯ ಹೂಡಿ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅಲ್ಲಿ ರಾಷ್ಟ್ರ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಹೈಕಮಾಂಡ್ ಏನೋ ಅವ್ರಿಗೆ ಭರವಸೆ ಕೊಟ್ಟಿದೆ ಅಂತೆ, ಮಾತು ಕೊಟ್ಟಿದೆ ಅಂತೆ, ಸದ್ಯದರಲ್ಲೇ ಬ್ರೇಕ್ ಹಾಕ್ತೀವಿ, ಮಾರ್ಚ್ ಆದಮೇಲೆ ನೋಡ್ತಾ ಇರಿ, ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಹಾಡ್ತೀವಿ ಅಂತೇಳಿ. ಅದಷ್ಟರ ಮಟ್ಟಿಗೆ ನಿಜ ಅಥವಾ ಅದು ಹೌದಾ ಅಲ್ವಾ, ಇದೆಲ್ಲದರ ಬಗ್ಗೆ ಕೂಡ ಬಿಸಿ ಬಿಸಿಯಾದಂಥ ಮಾತುಕತೆಗಳು ಆಗ್ತಾ ಇದೆ. ಹಾಗಾದರೆ KPCC ಅಧ್ಯಕ್ಷಗಾದಿಗೆ ಖರ್ಗೆ ತೀವ್ರವಾದಂಥ ಪೈಪೋಟಿಯನ್ನು ಕೊಡ್ತಾ ಇರೋದು ನಿಜಾನ? ಡಿ ಕೆ ಶಿವಕುಮಾರ್ ಅವ್ರನ್ನ ಇಲ್ಲಿ ಸೈಡ್ಲೈನ್ ಮಾಡುವಂಥ ಪ್ರಯತ್ನದ ಭಾಗವಾಗಿ ಸತೀಶ್ ಅವರು ಹೋರಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈಗ ಬಜೆಟ್ ಪೂರ್ವಭಾವಿ ಸಭೆ ಅದೆಲ್ಲ ಸಿದ್ಧತೆಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಟ್ವೀಟ್ ಕೂಡ ನಾವು ನೋಡಿದ್ವಿ, ಭಾಳ ಮಾರ್ಮಿಕವಾಗಿತ್ತು. ಜಾತಿ ಟ್ರಂಪ್ ಕಾರ್ಡನ್ನು ಅಲ್ಲಿ ಪ್ಲೇ ಮಾಡಿದ್ರು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಖಂಡಿತ ಸಿದ್ದರಾಮಯ್ಯನವರು ಕುರ್ಚಿಗೆ ಆಪತ್ತು ಬಂದಿದೆಯಾ, ಅಗ್ನಿ ಪರೀಕ್ಷೆಯ ಸಮಯ ಈಗ ಟಗರುಗೆ ಎದುರಾಯ್ತಾ ಅನ್ನುವಂಥದ್ದು ಕೂಡ ಅದು ಗುಟ್ಟಾಗಿ ಉಳಿದಿಲ್ಲ. ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಕೆಲವು ನಾಯಕರು ಮಾತಾಡಿದ್ದಾರೆ, ನೋಡ್ಕೊಂಬರೋಣ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ ಸರ್. ಬೈ ಎಲೆಕ್ಷನ್ ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್, ಶೀಘ್ರದಲ್ಲೇ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮೇಟಿಯವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾವು ಹೇಳ್ತೀವಿ. ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗ್ಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು. ಈಗಿದ್ದೆ ನಾನು ಹೋಗದೆ ಈಗ ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವ ಮೀಟಿಂಗ್ ಇರ್ತಾರೆ, ಯಾಗೆಲ್ಲ ಹೋಗ್ತಾ ಇರ್ತೀವಿ. ಈಗ ಆಫೀಸರ್ಸ್ನೆಲ್ಲ ಮೀಟ್ ಮಾಡ್ಬೇಕು. ಇನ್ನೊಂದು ರೌಂಡು ಈಗ ಯಾವುದೋ ಒಂದು ಅರ್ಬನ್ ಪ್ಲಾನಿಂಗ್ ಅಂತ ಒಂದು ಇಶ್ಯೂ ಇದೆ, ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀನಿ, ಮೋಸ್ಟ್ಲಿ ನಾಳೆ ನಾಳಿದ್ದು ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮದೊಂದು ಡಿಮ್ಯಾಂಡ್ ಆಗ್ತಾ ಇದ್ವಿ. ನಾನು ನಮ್ಮ ರಾಜ್ಯದ ವಿಚಾರ ಎಲ್ಲ ನಂಗೆಲ್ಲ ಮಾತಾಡಕ್ಕೆ ಹೋಗಲ್ಲ. ಇಟ್ ಇಸ್ ನಾಟ್ ಎ ಪಬ್ಲಿಕ್ ಡಿಸ್ಕಷನ್. ನಾನು ಹೋಗೋದು ಬರೋದು ಇದ್ದೇ ಇದೆ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ರವೀಶ್ ದಾಸಪುರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರಾಗಿರುವಂಥ ಗೋವಿಂದ ರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಮಸ್ಕಾರ, ಸ್ವಾಗತ ನಿಮಗೆ. ಹಿರಿಯ ಪತ್ರಕರ್ತರು ಬಸವರಾಜ್ ಮರಳಿಹಳ್ಳಿ ಅವರು ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ ಝೂಮ್ ಲೈವಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಸರ್, ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಈ ಹಿಂದೆನೂ ಕೂಡ ನಾವು ಚರ್ಚೆನ ಮಾಡಿದ್ವಿ ಕುರ್ಚಿ ಕಿತ್ತಾಟದ ಬಗ್ಗೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬರ್ತಾರೆ, ಅದಾದಮೇಲೆ ಸಿದ್ದರಾಮಯ್ಯವರು ಒಂದು ಪೋಸ್ಟ್ ಮಾಡ್ತಾರೆ, ಮತ್ತೆ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಬರ್ತಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಖಂಡಿತ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ಗಾಳಿ ಬೀಸ್ತಾ ಇರ್ಬೋದಾ, ಅಥವಾ ಯಥಾಸ್ಥಿತಿ ಹಾಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ ನಿಮಗೆ? ಹೌದು ಪ್ರಭು ಅವರು, ಏನಾಗುತ್ತೆ ಪ್ರತಿ ಸರಿ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸೈಮಲ್ಟೇನಿಯಸ್ಲಿ KPCC ಅಧ್ಯಕ್ಷಗಾದಿನೂ ಚರ್ಚೆಗೆ ಬರುತ್ತೆ. ಕರೆಕ್ಟ್. ಯಾಕಂದ್ರೆ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಪಕ್ಷದ ಹಿಡಿತವನ್ನ ತಮ್ಮ ಕಡೆಗೆ ತಗೋಬೇಕು ಅಂತ ಹೇಳಿ ತಮ್ಮ ಕಡೆಗೆ ಇರೋದಕ್ಕೆ ಅದೊಂದು ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಯಾವಾಗ CM ಬದಲಾವಣೆ ಕೂಗ್ ಬರುತ್ತೆ, ಆ ಕಡೆಯಿಂದ ಮತ್ತೆ KPCC ಅಧ್ಯಕ್ಷರ ಬದಲಾವಣೆ ಬರುತ್ತೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಾವು KPCC ಅಧ್ಯಕ್ಷರಾಗಬೇಕು ಅಂತ ಹೇಳಿ ಬಹಳ ಹಲವಾರು ವರ್ಷ, 2-3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರು, ಸೊ ಅವಾಗಿಂದಾನೇ KPCC ಅಧ್ಯಕ್ಷ ಗಾದಿನ ಖಾಲಿ ಮಾಡ್ಬೇಕು, ಯಾಕಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂತ ಸೂತ್ರವನ್ನ ಮುಂದಿಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ವಿರೋಧಿ ಬಣದಲ್ಲಿ ಯಾವಾಗ್ಲೂ ಚರ್ಚೆಯಲ್ಲಿದೆ. ಸೊ ಈಗ ಸತೀಶ್ ಜಾರಕಿಹೊಳಿ ಅವರ ಟಾರ್ಗೆಟ್ ಈ ಪೀರಿಯಡ್ ಅಲ್ಲೇ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋದನ್ನ ಅವರು ಬಿಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ 2028ಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗಲೇ ನಾವು KPCC ಅಧ್ಯಕ್ಷಗಾದಿನ ತಮ್ಮ ಹಿಡಿತಕ್ಕೆ ತಗೋಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಸೊ ಆ ಕಾರಣಕ್ಕೆ
ಆಟೋಮೆಟಿಕ್ಲಿ ರಾಜ್ಯದ ನಾಯಕರು ಮತ್ತೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅಲ್ಲ, ಬಟ್ ಸಿದ್ದರಾಮಯ್ಯ ಅವರಿಗಿಂತ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಜಾಸ್ತಿ DK ಶಿವಕುಮಾರ್ ಅವರ ಕನಸಿಗೆ ಅಡ್ಡಗಾಲ ಮುಳ್ಳಾಗ್ತಿದ್ದಾರೆ ಅಂತಾನ ಅರ್ಥ? ಈಗ ಅಲ್ಟಿಮೇಟ್ಲಿ CM ಬದಲಾವಣೆ ಅಂತ ಬಂದಾಗ KPCC ಅಧ್ಯಕ್ಷ ಗಾದಿ ನಮಗ್ ಬೇಕು ಅಂತಕ್ಕಂಥ ಪಟ್ಟು ಹಿಡಿಯತಕ್ಕಂಥ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಬಡ ಮತ್ತೆ CM ಬಡ ಸತೀಶ್ ಜಾರಕಿಹೊಳಿ ಅಂದ್ರೆ CM ಬಡನೆ ಆ ಟ್ರಂಪ್ ಕಾರ್ಡ್ ಅನ್ನ ಉಳಿಸ್ತದೆ. ಇನ್ ಕೇಸ್ CM ಬದಲಾವಣೆ ಆಗದಿದ್ರು ಸಹಿತ ಈ ಸಾರಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಲೇಬೇಕು, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಇರಬೇಕು ಅಂತ ಹೇಳಿ ಆ ಸೂತ್ರವನ್ನ ಹೈಕಮಾಂಡ್ ಮುಂದೆ ಇಟ್ಟು KPCC ಅಧ್ಯಕ್ಷ ಅಂದ್ರೆ ಪಕ್ಷದ ಹಿಡಿತವನ್ನ ತಮ್ಮ ಕೈಗೆ ತಗೊಂಡು ಮುಂದಿನ 2028ರ ಚುನಾವಣೆಯಲ್ಲಿ ತಾವು ಮುಖ್ಯಮಂತ್ರಿ ಆಗ್ಬೇಕನ್ನೋ ಕನಸಿಗೆ ಈಗ್ಲಿದ್ದಾನೆ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಎಸ್ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಸರ್. ರವಿ ಸರ್, ಈಗ ಖರ್ಗೆ ಅವರು ನೋಡ್ತಾ ಇದ್ದೀವಿ, ಹೈಕಮಾಂಡ್ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡ್ತಾರೆ. ಹಾಗಾಗಿನೇ ಈಗ ಖರ್ಗೆ ಅವರೇನೋ ಭರವಸೆ ಕೊಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಅದೇನೋ ಒಂದು ಕ್ಲೈಮ್ಯಾಕ್ಸ್ ಆಗುತ್ತೆ ಅಥವಾ ಬ್ರೇಕ್ ಬೀಳುತ್ತೆ ಅಂತ ಅನ್ಸುತ್ತೆ, ಅಥವಾ ರಾಹುಲ್ ಗಾಂಧಿ ಅವರೇ ಬರಬೇಕಾ ಇಲ್ಲಿ ಅಂತ? ಹೇಗೆ ಸರ್, ಖರ್ಗೆ ಅವರು ಬಂದ್ಬಿಟ್ಟು ಈಗ ನಾಮಕಾವಸ್ಥೆ ಅಧ್ಯಕ್ಷರಾಗಿದ್ದಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರೇನಿದಾರಲ್ಲ ಅವರು ನಾಮಕಾವಸ್ಥೆಗೆ ಮಾತ್ರ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮಾತಿಗೆ ಏನು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಸುಮ್ಮನೆ ಇವ್ರು ಹೋಗ್ತಾರೆ ಅಷ್ಟೇ, ನಾನು ಅಧ್ಯಕ್ಷನ ಭೇಟಿ ಮಾಡ್ಕೊಂಡೆ, ಅವ್ರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ. ಅಂತಿಮವಾಗಿ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರದ್ದೇ ಅಂತಿಮ ನಿರ್ಧಾರ. ಅವ್ರ ನಿರ್ಧಾರ ಏನಿಲ್ಲದೆ ಅಂದರೆ ಇವ್ರು ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೇಳ್ತಾರೆ, ಭರವಸೆ ಕೊಡೋಕ್ಕಷ್ಟೇ ಇವ್ರ ಅಧ್ಯಕ್ಷರು. ಹೆಂಗೇನೆ ನಾನು ಮಾತ್ರ ಕಾರ್ಯಾಂಗ ಅಂತ ಹೆಂಗೆ ನಾವು ಸಂವಿಧಾನದೊಳಗಡೆ ರಾಷ್ಟ್ರಪತಿಯೊಳಗೆ ಏನಿದ್ದಾರೆ ಕೊಟ್ಟಿದ್ದಾರೆ ಆ ಥರ. ಇವ್ರಿಗೇನಂದರೆ BJPನಲ್ಲೂ ಅದೇ ಥರ ಇದೆ, ಅಧ್ಯಕ್ಷರೆಲ್ಲನೂ ಹಂಗೇನೆ ಇರೋದು, ಎರಡು ಕಡೆ ಹಂಗೇನೆ. ಆದರೆ ಈ ಕರ್ನಾಟಕದಲ್ಲೀಗ ಇವ್ರದ್ದು ಪ್ರಬಲವಾಗಿರೋದು ಸಿದ್ದರಾಮಯ್ಯ ಅವರು ಪ್ರಬಲವಾಗಿರೋದು. ಈಗ ರಿಯಲ್ ಹೈಕಮಾಂಡ್ ಅಂದರೆ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಅನ್ನೋ ಥರ ಇದ್ದಾರೆ. ವಾಸ್ತವದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬಗ್ಗಿಸೋಕ್ಕೆ ಅಷ್ಟು ಸುಲಭದ ಮಾತಲ್ಲ. ಸಿದ್ದರಾಮಯ್ಯ ಸೈಲೆಂಟ್ ಆದಂಗೆ ಕಾಣಿಸ್ತಿದೆ ನನಗೆ. ಸರ್, ಅವರು ಸೈಲೆಂಟ್ ಅಲ್ಲೇ ವೈಲೆಂಟ್ ತೋರಿಸ್ತಾರೆ. ಆ ಒಂದು ವಿಶಿಷ್ಟತೆ ಅವರಲ್ಲಿದೆ. ಅವರು ಯಾವಾಗ್ಲೂ ಸೈಲೆಂಟ್ ಆದಷ್ಟು ಜಾಸ್ತಿ ಪ್ಲಾನ್ಗಳು ಮಾಡ್ತಾ ಇರ್ತಾರೆ ಅಂತ ಅರ್ಥ. ಅವ್ರಿಗೆ ನೋಡಿ, ಬೇರೆ ಯಾರು ಏನೇ ಟೀಕೆ ಟಿಪ್ಪಣಿ ಮಾಡಲಿ, ಅವ್ರು ಒಂದು 2-3 ಟ್ವೀಟ್ ಮಾಡಿಬಿಟ್ಟು ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ ನನ್ನ ಬಗ್ಗೆ, ನನ್ನ ಕೆಪಾಸಿಟಿ ಏನಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಅವರು ಬೇರೆ ಬೇರೆ ಥರ ಸಂದೇಶ ಕೊಡ್ತಾರೆ. ಒಂದು ಟ್ವೀಟ್ ಮಾಡಿದ್ರೆ ಇಡೀ ರಾಜ್ಯದ ರಾಜಕೀಯ ನಾಯಕರೆಲ್ಲರೂ ಅದಕ್ಕೆ ಏನಾದ್ರು ಒಂದು ವಿಶ್ಲೇಷಣೆ ಹೇಳ್ತಾ ಇರ್ತಾರೆ. ಅವ್ರ ಬಗ್ಗೆ, ಇವ್ರ ಬಗ್ಗೆ, ಪರವಾಗಿ ವಿರೋಧವಾಗಿ ಏನಾದ್ರು ಮಾತಾಡ್ತಾ ಇರ್ತಾರೆ. ಅಂದರೆ DK ಶಿವಕುಮಾರ್ ಅವ್ರಿಗಿಂತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪ್ರಭಾವನೆ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವರು ಎಷ್ಟು ಅದರಲ್ಲೂ ವಿಶೇಷವಾಗಿ ಏನಂದರೆ, ಈಗ ನಾನು ಒಂದು ವಿಚಾರ ಹೇಳ್ಬೇಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಂಗ್ರೆಸ್ಗೆ ಅಹಿಂದ ನಾಯಕ ಅಂತ, ಪ್ರಬಲ ಅಹಿಂದ ನಾಯಕ ಅಂತ ಯಾರಾದರೂ ಅಂದರೆ ಅದು ಸಿದ್ದರಾಮಯ್ಯ ಅವರೇ. ಈಗ ಕರ್ನಾಟಕದಲ್ಲಿ ಅವರಿಂದನೇ ಒಂದು ಸ್ವಲ್ಪ 10-20 ಸೀಟ್ ಹೆಚ್ಚಿಗೆ ಬಂದಿದೆ ಅಂತ ಬೇಕಾದ್ರೆ ಹೇಳ್ಬೋದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಅವರು ಇವ್ರನ್ನ ತೆಗೆದಾಕೋದಕ್ಕೆ ಮೀನಾಮೇಷ ಎಣಿಸುತ್ತೆ. ಯಾಕೆಂದರೆ DK ಶಿವಕುಮಾರ್ ಅಂತವರು ಈಗ ಕಾಂಗ್ರೆಸ್ಸಲ್ಲಿ ಆಲ್ಮೋಸ್ಟ್ ಒಂದು 10-15 ಜನ ಇದ್ದಾರೆ ಪ್ರಬಲರು, ಎಲ್ಲ ವರ್ಗದಲ್ಲಿದ್ದಾರೆ. ಆದರೆ ಅಹಿಂದ ನಾಯಕರು ಬಂದ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಇಲ್ಲ. ಅವ್ರನ್ನ ಮಟ್ಟ ಹಾಕೋಕ್ಕಾಗಲಿ, ಅವ್ರನ್ನ ತತ್ಕ್ಷಣಕ್ಕೆ ತೆಗೆದುಹಾಕುವಷ್ಟು ಧೈರ್ಯ ಮಾಡೋಕ್ಕೆ ಕಾಂಗ್ರೆಸ್ ಹೈಕಮಾಂಡಿಂದ ಸಾಧ್ಯ ಇಲ್ಲ. ಆದರೆ ಇವರು ಏನಂದರೆ DK ಶಿವಕುಮಾರ್ ಶತಾಯ ಗತಾಯ ಅವರ ಪ್ರಯತ್ನ ನಿಲ್ಲಿಸ್ತಾನೆ ಇಲ್ಲ. ಬಟ್ ನಂಗೊಂದು ಅರ್ಥ ಆಗ್ತಿಲ್ಲ, ಸಿದ್ದರಾಮಯ್ಯನವ್ರಿಗೆ ಯಾಕೆ ಕೆಳಗಿಳಿಸ್ಬೇಕು ಅಂತೇಳಿ. ಎಲ್ಲ ಏನು ಕಡಿಮೆ ಆಗಿದೆ? ಭ್ರಷ್ಟಾಚಾರ ಆರೋಪ ಇದೆಯಾ, ಅಥವಾ ಏನೋ ದೊಡ್ಡ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದಾರೆ? ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳು ನೋಡಿದ್ರೆ ಕಾಂಗ್ರೆಸ್ನಲ್ಲಿ 20-25 ವರ್ಷ ಅಧಿಕಾರ ಮಾಡಿದ್ರು ಸರ್. ಯಾಕೆ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತಿಲ್ಲಿ? ಸರ್, ವಾಸ್ತವವಾಗಿ ರಿಯಾಲಿಟಿ ಮಾತಾಡಿದ್ರೆ ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸೋಕ್ಕೆ ಯಾವುದೇ ಒಂದು ಸಣ್ಣ ಕಾರಣನೂ ಇಲ್ಲ. ಆದರೆ ಇವರ ಒಪ್ಪಂದಗಳು ಏನು ಆಗಿದೆ ಅಂತ ನಮಗೆ ನಿಮಗೆ ಗೊತ್ತಿಲ್ಲ. ಆ ಒಪ್ಪಂದದ ಪ್ರಕಾರ ಹೋದರೆ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟಿಲ್ಲ ಅಂತ ಅವ್ರವ್ರ ಒಳಜಗಳ ಇದೆ ಹೊರತು ಆ ಒಳಜಗಳದಿಂದ ನಮ್ಮ ರಾಜ್ಯಕ್ಕೇನು ಅನ್ಯಾಯ ಆಗ್ತಾ ಇಲ್ಲ. ಯಾಕೆಂದರೆ ಈಗ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಅದರಲ್ಲೇನು ಎರಡು ಮಾತೇ ಇಲ್ಲ. ಅವರು ಅಷ್ಟು ಅನುಭವ ಇರೋದು, ಅವರ ಅನುಭವಕ್ಕಿಂತ ಶಕ್ತಿ ಮೀರಿ ಬೇರೆ ಎಲ್ಲ ನಮ್ಮ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ದಾರಲ್ಲ ಒಂದು 20 ವರ್ಷಗಳಿಂದ, ಅವರೆಲ್ಲರಲ್ಲಿ ಇರೋರಲ್ಲೂ ಉತ್ತಮ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಅವ್ರನ್ನ ತೆಗೆದಾಕೋಕ್ಕೆ ಯಾವುದೇ ಕಾರಣ ಇಲ್ಲ. ಆದರೆ ಇವರು ಸಹ ಪಕ್ಷಕ್ಕೆ ಹೆಚ್ಚು ದುಡಿದಿದ್ದಾರೆ ಅನ್ನೋ ಕಾರಣದಿಂದ DK ಶಿವಕುಮಾರ್ ಅವ್ರದ್ದು ನನಗೂ ಆಗಬೇಕು ಅನ್ನೋ ಆಕಾಂಕ್ಷೆಯಿಂದ ಮಾಡ್ತಾ ಇರ್ಬೋದು, ಅದರಲ್ಲೇನು ತಪ್ಪಿಲ್ಲ. ಬಟ್ ವಾಸ್ತವವಾಗಿ ಸಿದ್ದರಾಮಯ್ಯ ಅವರನ್ನ ತೆಗೆದಾಕೋಕ್ಕೆ ಯಾವುದೇ ಕಾರಣಗಳು ನಮ್ಮ ಕಣ್ಣಿಗೆ ಕಾಣು ಬರ್ತಾ ಇಲ್ಲ. ನಿಜ. ಗೋವಿಂದರಾವ್ ಸರ್, ಈಗ ಜಾರಕಿಹೊಳಿ ಈಗ ಪದೇ ಹೈಕಮಾಂಡ್ ಭೇಟಿ ಹೋಗ್ತಿದ್ದಾರೆ. ಎಲ್ಲೊಂದು ಕಡೆ ರಾಮನ ಬಂಟ ಹನುಮಂತನ ಥರ ಸಿದ್ದರಾಮಯ್ಯವ್ರಿಗೆ ಬೆನ್ನೆಲುಬಾಗಿ ನಿಂತಂಗೆ ಕಾಣಿಸ್ತಿದೆಯಾ? ಸಿದ್ದರಾಮಯ್ಯನವ್ರಿಗೆ ಜಾರಕಿಹೊಳಿ ಒಬ್ಬರೇ ಬಂಟ್ರಲ್ಲ. ಯಾಕೆಂದರೆ ಅವ್ರ ಹತ್ರ ಒಂಥರ ಕಪಿಸೇನೆ ಏನಿದೆ, ಆ ರೀತಿಯ ಸುತ್ತಮುತ್ತ ಇರ್ತಕ್ಕಂಥರಲ್ಲ ಒಂದು ಕಪಿಸೇನೆ ಅಂತ ಹೇಳಬೇಕು. ಇದ್ರ ಮಧ್ಯದಲ್ಲಿ ಸನ್ಮಾನ್ಯ DK ಶಿವಕುಮಾರು ಏನನ್ನು ಮಾಡಿ ಕುರ್ಚಿಯನ್ನು ಪಡೆದೇ ತೀರಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು
ಭಾಳ ಒಂದು ಶತಪ್ರಯತ್ನ ರೀತಿಯಲ್ಲಿ ಈ ನವೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಆಯಿತು, ಇನ್ನೊಂದು ಯಾವ ಕ್ರಾಂತಿಗೋಸ್ಕರ ಕಾಯ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಅವರು ಸುತ್ತಮುತ್ತ ಇರ್ತಕ್ಕಂಥವ್ರು ಹೇಳ್ತಾ ಇರೋದೇನೆಂದರೆ 26ಕ್ಕೆ 27ನೇ ತಾರೀಕು ಒಂದು ತೀರ್ಮಾನ ಆಗುತ್ತೆ. ಇದ್ರ ಮಧ್ಯದಲ್ಲಿ ನಾವು ಆಶ್ಚರ್ಯವಾಗಿ ಕಾಣೋದೇನು ಅಂದರೆ, ಜಾರಕಿಹೊಳಿ ಅವರು ನೇರವಾಗಿ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಇರ್ತಕ್ಕಂಥ ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕುರ್ಚಿ ಗಲಾಟೆಯಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಇದನ್ನು ಸರಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು, ಅದು ಹತ್ರ ಬಂದಿದೆ, ನಾವು ಎಲ್ಲವನ್ನು ಮುಗಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಆಸೆ ಇನ್ನೂ ಒಂಚೂರು ಜಾಸ್ತಿ ಆಯ್ತಾ ಅಂತ ಅನಿಸ್ತೈತೆ. ಇದ್ರ ಮಧ್ಯದಲ್ಲಿ ನಿನ್ನೆ ಟ್ವೀಟ್ ಮಾಡಿರೋದು ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಕುರಿಗಾಯಿ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದು ಕೆಲವೊಂದು ಜನಕ್ಕೆ ಕಣ್ಣು ಕೆಂಪಾಗಿದೆ ಅಂತ. ಸೊ ಇವ್ರದೇ ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳುವಂಥ ಒಂದು ಇದನ್ನ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಯಾಕೆಂದರೆ ಸೊ ನಾವು ನೋಡ್ದಂಗೆ ಸನ್ಮಾನ್ಯ ಏನು ಇವರು ಇಬ್ಬರು ಮಧ್ಯದಲ್ಲಿ ನಡೆದಂಥ ಒಂದು ಅಗ್ರಿಮೆಂಟು ಅಂತ ಇವರೇ ಹೇಳ್ತಾ ಇದ್ರು. ಅಲ್ಲ, ಅದು ಬಿಜೆಪಿ ಮಾಡಿದ್ದಲ್ಲ ಟ್ವೀಟ್, ಅದು ನಿಮಗೆ ಖಂಡಿತ ನಮಗೆಲ್ಲ ಮಾಡಿರೋದು ಅವ್ರದೇ ಪಕ್ಷದ ನಾಯಕರಿಗೆ, ಅದ್ರ ಜೊತೆಲಿ ಹೈಕಮಾಂಡ್ಗೆ ಹೇಳಿದ್ರು, ಇಲ್ಲಿನ ಯಾರು ಹೈಕಮಾಂಡ್ ಅಂತ ಹೇಳಕ್ ಕೊಟ್ಟಿದ್ರಲ್ಲ ಅವ್ರಿಗೆ ಹೇಳಿದ್ರು. ಇನ್ನು ಇದ್ರ ಜೊತೆಯಲ್ಲಿ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಕಂಟ್ರೋಲ್ ಇರ್ತಕ್ಕಂಥದ್ದು ಒಂದು ಪಕ್ಷದ ಅಧ್ಯಕ್ಷ ಹುದ್ದೆ. ಏನನ್ನ ಮಾಡಿ ಇದನ್ನು ಬದಲಾವಣೆ ಮಾಡಿದ್ರೆ ನಮ್ಮನ್ನು ಬಜೆಟ್ ಆದಮೇಲೆ ಏನು ಇಳಿಬೇಕು ಅಂತ ಇದೆ, ಇಳಿಸ್ಬೇಕು ಅಂತ ಇದೆ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋದು ಎಲ್ಲ ಒಂದು ಕಡೆ ತೀರ್ಮಾನ ಮಾಡ್ಕೊಂಡು ಇರ್ತಕ್ಕಂಥ ಅವರ ಸೇನೆ ಏನನ್ನ ಮಾಡಿ ಇದನ್ನು ಮುಂದುವರಿಸಬೇಕು, ಇದೇ ರೀತಿ ಸಿದ್ದರಾಮಯ್ಯನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೆಲ್ಲ ಒಂದು ಕಡೆ ಪ್ಲ್ಯಾನ್ ಮಾಡಿರೋದ್ರಿಂದ ಇದು ಈ ಸರಿನೂ ಇಲ್ಲೆಲ್ಲ ಒಂದು ಕಡೆ ನೋಡ್ತಾ ಇದ್ರೆ ಟಗರು ಡಿಚ್ಚಿಗೆ ನಡುಗಿದ ಬಸ್ಸು ಆ ರೀತಿ ಏನೋ ಅಂತ ಕಾಣ್ತಾ ಇದೆ. ಯಾಕೆಂದರೆ ನಿಮಗೆ ಯಾವಾಗಲೂ ಬಂದಾಗೆಲ್ಲ ಏನಾಗಿದೆ ಅಂದರೆ ಫೇಲ್ಯೂರ್ ಆಗಿದೆ ಡಿ ಕೆ ಶಿವಕುಮಾರೇ. ನನಗನ್ಸುತ್ತೆ ಇದರಲ್ಲಿ ಸಕ್ಸಸ್ಸೇ ಆಗಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಪ್ರತಿ ಬಾರಿನೂ ಯಾವುದೋ ಒಂದು ಚೆಕ್ ಮ್ಯಾಟಲ್ಲಿ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗ್ತಲೇ ಇರೋದ್ರಿಂದ ಬಹುಶಃ ಬರ್ತಕ್ಕಂಥ ದಿನಗಳು ಡಿ ಕೆ ಶಿವಕುಮಾರ್ಗೆ ಸಾಧ್ಯನೇ ಇಲ್ಲ. ಇದು ಕಟ್ ಅಂಡ್ ಕ್ಲಿಯರ್ ನಮ್ಗಂತ ಕಾಣಿಸ್ತಾ ಇದೆ. ಬಟ್ ಬಿಜೆಪಿ ಅವರು ಮನಸ್ಸು ಮಾಡಿದ್ರೆ ಡಿ ಕೆ ಶಿ ಸಿಎಂ ಆಗ್ತಾರೆ. ನಾವ್ ಯಾಕೆ ಮನಸ್ಸು ಮಾಡ್ಬೇಕು ಸರ್? ಅವ್ರ ಹೈಕಮಾಂಡ್ ಮಧ್ಯಪ್ರದೇಶ ಸಮಸ್ಯೆ ಏನಂದ್ರೆ ಗೊತ್ತಾ ಸರ್, ರಾಹುಲ್ ಗಾಂಧಿ ಮನ ಗೆಲ್ಲಕ್ಕೋ ಇಲ್ಲ ಹೈಕಮಾಂಡ್ ಮನ ಗೆಲ್ಲಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿವರೆಗೂ ಆಗಿಲ್ಲ. ಬಹುಶಃ ಅವ್ರ ಮನ ಗೆದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗುವ ಸಿದ್ದರಾಮಯ್ಯ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಪ್ರಯತ್ನ ಮಾಡ್ತಿದ್ರೇನೋ. ನಮ್ಗೇನು ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಜನ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಕ್ಕೆ, ಜನರ ಪರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ದಿನ ಬೆಳಗಾದ್ರೆ ಇವ್ರ ಗೋಳನ್ನೇ ಕೇಳೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಜನರ ಗೋಳನ್ನ ಕೇಳೋಂತ ಪರಿಸ್ಥಿತಿಲಿ ಈ ಸರ್ಕಾರ ಏನಿಲ್ಲ. ಜನರಿಗೆ ಏನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ದಿನ ಬೆಳಗಾದ್ರೆ ಇವ್ರ ಕುರ್ಚಿ ಕಾದಾಟದಲ್ಲಿ ರಾಜ್ಯವನ್ನು ಮರ್ತಂತ ಸರ್ಕಾರ. ಇವತ್ತು ಏನನ್ನ ಕೇಳಕ್ ಹೋದ್ರೆ ಮಾಡ್ತೀವಿ ನೋಡ್ತೀವಿ ಇದೇ ಹೇಳ್ತಾ ಇದ್ರೆ ಬಿಟ್ರೆ ಅಧಿಕೃತವಾಗಿ ಇಂಥ ಕ್ಷೇತ್ರಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ, ಒಂದು ಒಳ್ಳೆ ಯೋಜನೆ ಇನಾಗ್ರೇಷನ್ ಮಾಡ್ತಾ ಇದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿವರೆಗೂ ಕಳೆದ 3 ವರ್ಷದಲ್ಲಿ ಏನನ್ನೂ ಕಾಣದಂತ ಸರ್ಕಾರ ಇಲ್ಲಿವರೆಗೂ ಮುಂದುವರಿತಲೇ ಇದೆ. ಅಮಿತ್ ಶಾ ಅವ್ರದ್ದು ಒಂದು ಭರವಸೆ ಸಾಕಂತೆ. ಯಾಕಂದ್ರೆ ಮಧ್ಯಪ್ರದೇಶ ಪ್ರಯತ್ನ ಮಾಡಿದ್ವಿ, ಸಿಂಧ್ಯಾಂದ ಆಯಿತು, ಜ್ಯೋತಿರಾದಿತ್ಯ ಸಿಂಧ್ಯಾ ಆಯಿತು, ಸಚಿನ್ ಪೈಲಟ್ ಅಲ್ಲಿ ಪ್ರಯತ್ನ ಮಾಡಿ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಕರ್ಕೊಂಡ್ಬಂದ್ರೆ ಹಂಗೆ ಒಂದು ಅಮಿತ್ ಶಾ ಅವ್ರ ಕಡೆಯಿಂದ ಒಂದೇ ಒಂದು ಭರವಸೆ ಸಿಕ್ಕರೆ ಸಾಕು, ಡಿ ಕೆ ಶಿ ಆಗ್ಬಿಡ್ತಾರೆ ಅಂತ ಮುಖ್ಯಮಂತ್ರಿ. ನಮಗೆ ಅವಶ್ಯಕತೆ ಇಲ್ಲದ ವಿಚಾರ ಸರ್. ಇವತ್ತು ನಮಗೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಆಡಳಿತ ಯಾರು ಕೊಡ್ತಾರೋ ಅವ್ರು ಮುಂದುವರಿಲಿ ಅನ್ನೋದು ನಮ್ಮಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತನ ಕೊಡ್ತಾ ಇಲ್ಲ. ಇತ್ಲಾಗ ಬೆಳಗಾದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಬೆಂಗಳೂರಿನ ಗುಂಡಿಗಳನ್ನ ಇನ್ನೂ ಟ್ಯಾಪ್ ಹಾಕೋದ್ರಲ್ಲೇ ಇದ್ದಾರೆ, ಇನ್ನೂ ಅದನ್ನ ಮುಚ್ಚೋಕ್ಕೂ ಆಗ್ತಾ ಇಲ್ಲ. ಒಳ್ಳೆ ರಸ್ತೆಗಳು ಸಿಗ್ತಾ ಇಲ್ಲ, ಒಳ್ಳೆ ಬಸ್ಗಳು ಕೊಡ್ತಾ ಇಲ್ಲ. ಜನರಿಗೆ ದಿನ ಬೆಳಗಾದ್ರೆ 1-2 ಸಮಸ್ಯೆ ಸರ್. ಈ ದಿನ ಬೆಳಗ 100 ಸಮಸ್ಯೆಗಳ ಮಧ್ಯೆ ಇವತ್ತು ಸರ್ಕಾರ ಕೇವಲ ಅವ್ರ ಮ್ಯೂಸಿಕಲ್ ಚೇರ್ಗೋಸ್ಕರ ಹೊಡೆದಾಡ್ತಾ ಇರೋದು ಬಿಟ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಹೊಡೆದಾಟ ಮಾಡ್ತಾ ಇಲ್ಲ. ನೀವು ಯಾವುದೇ ಮಂತ್ರಿಗಳನ್ನ ಕೇಳಿ, ಅವರು ಎಲ್ಲ ಒಂದ್ ಕಡೆ KDP ಸಭೆ ಮಾಡಿ ಜಿಲ್ಲೆ ಸಭೆಗಳು ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಯಾವುದೋ ಒಂದು ಕಾರ್ಯಯೋಜನೆಗಳನ್ನ ಒಂದು ಇದನ್ನ ಕಾರ್ಯರೂಪಕ್ಕೆ ತರೋಂಥ ಯೋಜನೆಗಳ ಬಗ್ಗೆ ಚರ್ಚೆಗಳೇ ಮಾಡ್ತಾ ಇಲ್ಲ. ಇವ್ರು ದಿಲ್ ಬೆಳಗಾದ್ರೆ ಒಂದ್ಸರಿ ಇಕ್ಬಾಲ್ ಒಂದ್ಸರಿ ಬರ್ತಾರೆ, ನಾವೇನ ಹೇಳಿದ್ರೆ ಅತ್ಯಾಚಾರ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ರೆ ಅದು ಚಮತ್ಕಾರ ಕಾಣ್ತಾ ಇದೆ, ಅವ್ರು ಬರ್ತಾರೆ, ಸಿದ್ದರಾಮಯ್ಯವ್ರ ಮಗ ಬರ್ತಾರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದೇ ಚರ್ಚೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳಲ್ಲಿ ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ ಸರ್. ಈ ಯೋಗ್ಯತೆನೇ ಇಲ್ಲ ಈ ಸರ್ಕಾರಕ್ಕೆ. ಇವತ್ತು ಜನರಿಗೆ ಏನಂದ್ರೆ ಚೀತು ಅಂತ ಸಂದರ್ಭ ನಿರ್ಮಾಣ ಮಾಡ್ಬಿಟ್ಟು ಜನರಿಗೆ ಯಾವುದೇ ರೀತಿಯ ಅನುಕೂಲಗಳಂತೂ ಕಾಣಿಸೋದಿಲ್ಲ, ಮುಂದೆನೂ ಕಾಣಿಸಲ್ಲ. ಈ ಸರ್ಕಾರ ಒಂದು ದರಿದ್ರ ಸರ್ಕಾರ ಆಗಿ ಇವತ್ತು ಆಡಳಿತ ಮಾಡ್ತಾ ಇದೆ ಈ ರಾಜ್ಯದಲ್ಲಿ. ಎಸ್ ಸರ್, ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ. ಬಸವರಾಜ್ ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಲೇಬಾರ್ದು ಅನ್ನುವಂಥ ಒಂದು ಪ್ಲಾನ್ ಬಹಳ ಗಟ್ಟಿಯಾಗಿ ನಡೆದಿದೆ ಮೊದಲಿಂದಲೂ ಕೂಡ. ಬಟ್ ಇಲ್ಲಿ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಬಿಟ್ಟು KPCC ಅಧ್ಯಕ್ಷರಾಗಬೇಕು ನೀವು ಅಂತೇಳಿ, ಅಂದರೆ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಇವರೇ ತಳ್ತಾ ಇದ್ದಾರಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಡ್ಲೈನ್ ಆಗಬೇಕು, ಮೂಲೆ ಗುಂಪಾಗಬೇಕು, ಡಮ್ಮಿ ಆಗಬೇಕು, ಆ ಥರ ಏನಾದರೂ ಉದ್ದೇಶಗಳು ಇರ್ಬೋದಾ ಅಂತೇಳಿ? ಖಂಡಿತ
ಯಾಕಂದ್ರೆ ಹ್ಮ್ ಈ ಪಕ್ಷದ ಹಿಡಿತ ಡಿ ಕೆ ಶಿವಕುಮಾರ್ ಹತ್ರ ಇರೋದ್ರಿಂದ ಹೌದು ಈಗ ಲಾಸ್ಟ್ ಟೈಮು ಕೆ ಎನ್ ರಾಜಣ್ಣ ಅವರು ಸಚಿವರಾಗಿದ್ದಾಗ ಹೌದು ಕೆ ಎಲ್ ರಾಹುಲ್ ಅವರ ಕ್ಯಾಂಪೇನ್ ಬಗ್ಗೆ ಮಾತಾಡಿದಾಗ ಹ್ಮ್ ಅವಾಗ ಡಿ ಕೆ ಶಿವಕುಮಾರ್ ಅವರ ಒತ್ತಡದಿಂದನೇ ಕೆ ಎನ್ ರಾಜಣ್ಣ ಅವರು ಆ ಸಚಿವ ಸ್ಥಾನದಿಂದ ವಜಾ ಆಗ್ಬೇಕಾಯ್ತು. ಕರೆಕ್ಟ್. ಸೊ ಅಂತ ಕಾರಣಕ್ಕೆ ಪಕ್ಷದ ಹಿಡಿತವನ್ನೇ ನಮ್ಮ ಹತ್ರ ಇಟ್ಕೋಬೇಕು, ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಹ್ಮ್ ಅವರ ಅಧ್ಯಕ್ಷಗಾದಿಗೆ ಅಡ್ಡಿಗಾಲ್ ಹಾಕಿ ಆ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡು ಅವ್ರನ್ನ ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ಮಾತ್ರ ಮುಂದುವರಿಸಬೇಕು ಅಂದಾಗ ಮಾತ್ರ ಅವರ ಪ್ರಭಾವ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆ ಮುಖ್ಯಮಂತ್ರಿ ಪಾಳ್ಯದಲ್ಲಿ, ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ನಡೀತಾನೆ ಇದೆ. ಹ್ಮ್ ಮತ್ತೆ ಅದರ ಭಾಗವಾಗಿ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಮತ್ತೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಅವರು ಹ್ಮ್ ಹೈಕಮಾಂಡ್ ನ ಭೇಟಿಯಾಗಿ ಅದರ ಜೊತೆಗೆ AICC ಅಧ್ಯಕ್ಷರನ್ನ ಭೇಟಿಯಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಈಗಿನ ವರ್ತಮಾನ. ಹ್ಮ್ ಹ್ಮ್ ಸೊ ಆ ಕಾರಣಕ್ಕೆ ಒಟ್ಟಿನಲ್ಲಿ ಪಕ್ಷದ ಹಿಡಿತವನ್ನ ಶತಾಯಗತಾಯ ಡಿ ಕೆ ಶಿವಕುಮಾರದಿಂದ ಕಿತ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ತರದ ಪ್ರಯತ್ನಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗೆಲ್ಲ ಬಹಳ ದಿನದಿಂದ ನಡೀತೇವೆ. ಈಗ ಸ್ವಲ್ಪ ಒಂದು ಹಂತಕ್ಕೆ ಬಂದಿದೆ ಅದು ಚರ್ಚೆ ಅಷ್ಟೇ ಆಗಿ ಉಳಿಬಾರ್ದು, ಅದು ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲಿ ಸಚಿವ ಸ್ಥಾನಕ್ಕೆ ಅಡ್ಡಿಕೊಂಡು ಕುಂದ್ರೋದಕ್ಕಿಂತ ಪಕ್ಷದ ಜವಾಬ್ದಾರಿಯನ್ನ ತಗೊಂಡ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಕುಗ್ಗುತ್ತೆ ಅಂತಕ್ಕಂತ ಒಂದು ದೊಡ್ಡ ಉದ್ದೇಶದಿಂದ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಈಗ ಅಧ್ಯಕ್ಷಗಾದಿಗೆ ಮುಂದೆ ಬಿಟ್ಟು ಮಾಡಿಸ್ತಕ್ಕಂಥ ಪ್ರಯತ್ನಗಳನ್ನು ನಡೆದಿರೋದ್ರ ಬಗ್ಗೆ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್. ಬಟ್ ಪರ್ಸ್ನಲಿ ಸರ್, ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಶಕ್ತಿಯನ್ನ ಈ ಮೂಲಕ ಈಗಲಿಂದಲೇ 2028ಕ್ಕೆ ನಾನು ಕ್ಲೇಮ್ ಮಾಡ್ತೇನೆ ಅಂತ ಹೇಳಿದ್ರು ಅವರು. ಹಾಗಾಗಿ ಇದು ಆರಂಭ ಅಂತ ಅವ್ರಿಗೂ ಕೂಡ ಪರ್ಸ್ನಲಿ ಸಂಘಟನೆ ಅಥವಾ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಖಂಡಿತ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ವಾಲ್ಮೀಕಿ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಯಾರು ಸತೀಶ್ ಜಾರಕಿಹೊಳಿ. ಹೌದು. ಸೊ ಆ ಕಾರಣಕ್ಕೆ ಮುಂದೆ ಯಾವುದೇ ಒಂದು ಅಹಿಂದ ನಾಯಕರಿಗೆ ಮತ್ತೆ ಕಾಂಗ್ರೆಸ್ ನಲ್ಲಿ ಪಟ್ಟ ಕಟ್ಟಬೇಕು ಅಥವಾ ಸರ್ಕಾರ ಬಂದ್ರೆ ಮಾಡಬಹುದು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಮತ್ತೆ ಅವರಿಗೆ ಸಚಿವರಾಗಿ ಮಾಡ್ತಕ್ಕಂಥ ಕೆಲಸ ಇದ್ರೂ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು 2028ರಲ್ಲಿ ದೊಡ್ಡ ಒಂದು ಸವಾಲು ಅದು. ಯಾಕಂದ್ರೆ ಕಾಂಗ್ರೆಸ್ಗೆ ಆಂಟಿ ಇನ್ಕಂಬೆನ್ಸಿ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ಪಕ್ಷವನ್ನ ಮುನ್ನಡೆಸಿ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ಬಂದು ಪುನಃ ಅವರು ಮುಖ್ಯಮಂತ್ರಿ ಆಗ್ಬೇಕು. ಯಾಕೆ ಈಗ ಡಿ ಕೆ ಶಿವಕುಮಾರ್ ಏನ್ ಕ್ಲೈಮ್ ಮಾಡ್ತಾ ಇದಾರೆ, ನನ್ನ ನೇತೃತ್ವದಲ್ಲಿ ಸರ್ಕಾರ ಬಂದಿದೆ, ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ನನಗೆ ಅದು ಹಕ್ಕು ಮಂಡಿಸ್ತಾ ಇದ್ದಾರೆ. ಅದೇ ನೆಕ್ಸ್ಟ್ 2028ಕ್ಕೆ ಅದೇ ಹಂತ ತಲುಪಬೇಕು ಅನ್ನೋ ಒಂದೇ ಉದ್ದೇಶಕ್ಕೇನೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಪಡ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಶಾಸಕರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಆಗತಕ್ಕಂತ ಕನಸನ್ನ ಕಾಣ್ತಾ ಇದ್ದಾರೆ. ಅದರಲ್ಲೇನು ಎರಡು ಮಾತಿಲ್ಲ. ಒಟ್ಟಿನಲ್ಲಿ ಇದು 2028ರ ಪೂರ್ವ ತಯಾರಿ ಇದು ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯನವರು ಯಾವ ಅಧಿಕಾರದಲ್ಲಿ ಇರ್ತಾರೋ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಅವ್ರ ಹಿಂಬಾಲಕರನ್ನ ಪ್ರಮುಖ ಹುದ್ದೆಗೆ ಏರಿಸ್ತಕ್ಕಂತ ಒಂದು ಮಹತ್ವದ ಕೆಲಸವನ್ನ ಈಗಲಿಂದನೇ ಇನ್ನೂ 2.5 ವರ್ಷ ಇರುವಾಗಲೇನೆ ಆರಂಭ ಮಾಡಿದ್ದಾರೆ. ಯಾಕಂದ್ರೆ ಈ ಬರೋ ಜನವರಿಯಿಂದ ನೆಕ್ಸ್ಟ್ ಜನವರಿಗೆ ಆಲ್ಮೋಸ್ಟ್ ಸರ್ಕಾರ ಮುಂದೆ ಜನವರಿಯಿಂದ ಮುಂದೆ 4 ತಿಂಗಳು ಚುನಾವಣೆ ಮುಂಡಲ್ಲಿರುತ್ತದೆ. ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಇರೋ ಸ್ವಲ್ಪ ದಿನದಲ್ಲೇ ಅಂದ್ರೆ ಒಂದು 22 ತಿಂಗಳಲ್ಲೇ ನಾವು ಏನ್ ಮಾಡಬೇಕು, ಪಕ್ಷವನ್ನ ಯಾವ ಲೆವೆಲ್ಗೆ ತಗೊಂಡ್ಬರ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತ ಯೋಜನೆಯನ್ನ ಸಿದ್ದರಾಮಯ್ಯನವರ ಪಾಳ್ಯ ಮಾಡ್ತಾ ಇದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಇಟ್ಟುಕೊಂಡು ಈ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಜ ಸರ್. ಈಗ ಸಿದ್ದರಾಮಯ್ಯವರು ಟ್ವೀಟ್ ನೋಡಿದ್ರಿ, ರಣರಂಗದಿಂದ ನಾನು ಹೊರ ನಡೆಯಲಾರೆ ಅಂತೇಳಿ ಪಟಭದ್ರ ಶಕ್ತಿಗಳು ಅಂತ ಹಾಕಿದ್ದಾರೆ. ಮತ್ತೆ ಅಲ್ಲಿ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಸೊ ಅಲ್ಲೊಂದು ಕಡೆ ಸಿಂಪತಿ ಕ್ರಿಯೇಟ್ ಮಾಡೋಕೆ ಅನಿಸ್ತಾ ಇಲ್ವಾ? ಎಲ್ಲ ನಮ್ಗೆ ಅನಿಸ್ತಾ ಇದೆ ಸಂಕಷ್ಟ ಬಂದಿರ್ಬೋದು, ಅದಕ್ಕೆ ಈ ಟ್ವೀಟ್ ಮಾಡಿದ್ದಾರೆ ಅಂತೇಳಿ. ಅದು ಅಕ್ಷರಶಃ ಸತ್ಯ. ಅವ್ರಿಗೆ ಇವಾಗ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಅವ್ರಿಗೆ ಆ ಪರಿಸ್ಥಿತಿನ ಅವ್ರು ಎದುರಿಸ್ತಾ ಇದ್ದಾರೆ. ಯಾಕೆಂದರೆ ಎದುರುಗಡೆ ಇರೋ ಅವರದೇ ಪಕ್ಷದ ಪ್ರಬಲ ಅಭ್ಯರ್ಥಿ ಒಬ್ಬರು ಅವ್ರು ಇನ್ನೊಂದೇ ಒಂದು ಮೆಟ್ಲಕ್ಕೆ ಮಾತ್ರ ಕೆಳಗಡೆ ಇದ್ದಾರೆ, ಯಾರು ಡಿ ಕೆ ಶಿವಕುಮಾರ್ ಅವರು. ಇಲ್ಲ ಆಲ್ಮೋಸ್ಟ್ ಈಗಲೂ ಅವರೇನು ಮುಖ್ಯಮಂತ್ರಿಗಿಂತ ಕಡಿಮೆ ಹುದ್ದೆಗಳೇನಿಲ್ಲ ಅವ್ರದ್ದು, ಆಲ್ಮೋಸ್ಟ್ ಈಕ್ವಲೆಂಟ್ ಟು. ಯಾಕೆಂದರೆ 4 ಪ್ರಭಾವಿ ಖಾತೆಗಳನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರಾಗಿದ್ದಾರೆ,
ಜಲಮಂಡಳಿ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಇನ್ನೊಂದು ಯಾವುದೋ ಒಂದು KPCC ಪ್ರೆಸಿಡೆಂಟ್. ಇಷ್ಟು ಹುದ್ದೆಗಳನ್ನ ಅನುಭವಿಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ಈಕ್ವಲೆಂಟ್ ಟು CM ಆಗೇ ಇದ್ದಾರೆ. ಹಾಗಾಗಿ ಇವರು ಸಿದ್ದರಾಮಯ್ಯ ಅವರಿಗೆ ಆ ಒಂದು ಸಣ್ಣ ಹಳಕು ಬಂದಿರ್ಬೋದು. ಮೇಲಾಗಿ ಇವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಬಿಡ್ತಾನೆ ಇಲ್ಲ ಇವರು. ಅವ್ರು ಏನು ಮಾಡಿದ್ರು ಅವ್ರು 4 ಅಡಿಯಿಂದ ಹೇಳಿದ್ರೆ ಇವ್ರು 3 ಅಡಿ ಅವ್ರು ಮುಂದೆ ಬರ್ತಾನೆ ಇದ್ದಾರೆ ವಾಪಸ್ಸು. ತುಂಬ ಜನ ಹಿಂದೆ ಬ್ಯಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇವರು ಯಾವುದೇ ಕಾರಣಕ್ಕೂ ಆ ಥರ ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವ್ರು ಎಷ್ಟೇ ಇವ್ರನ್ನ ಹಿಂದೆ ತಳ್ಳಿದ್ರು ಇವ್ರು ಮುಂದೆ ಬರ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಭಯ ಆಗಿರ್ಬೋದು ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವರು ಆ್ಯಕ್ಚುಲಿ ಒಳ್ಳೆ ನಾಯಕತ್ವ ಅವರಲ್ಲಿ 2 ಮಾತಿಲ್ಲ. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಏನಾರು ಅವ್ರ ಪಕ್ಷದ ಹಿತದೃಷ್ಟಿಯಿಂದ ಏನಾರು ಇದ್ದರೆ ಅವ್ರು ಏನಾರು ಮಾಡ್ಕೋಬೇಕಂದ್ರೆ ಮುಂದಕ್ಕೆ ಯಾರು ಒಬ್ಬರನ್ನ ಬೆಳೆಸಲೇಬೇಕಲ್ಲ ಅವರು. ಇವಾಗ ಅವರೇ ಪರ್ಮನೆಂಟಾಗಿ ಏನು ಮುಖ್ಯಮಂತ್ರಿ ಆಗಿರೋಕ್ಕಾಗಲ್ವಲ್ಲ. ಹಾಗಾಗಿ ಏನಾದ್ರು ಅವ್ರಿಗೆ ಏನಾದ್ರು ಅಭಿವೃದ್ಧಿ ಕಾಣಬೇಕು ಅವ್ರ ಪಕ್ಷಗಳು ಅಂತಂದರೆ ಇವ್ರು ಹಿಂಗೆ ಕಿತ್ತಾಡ್ಕೊಂಡ್ರೆ ನಮ್ಮಂಥ ಆಮ್ ಆದ್ಮಿ ಪಕ್ಷದವ್ರಿಗೆ ಅನುಕೂಲ ಆಗುತ್ತೆ ಬರೋ ದಿನಗಳಲ್ಲಿ. ಯಾಕೆಂದರೆ ಇವರಲ್ಲಿ ಎಲ್ಲೆಲ್ಲಿ ಸ್ಥಾನಗಳು ಕಳ್ಕೊತಾರೆ ಅಲ್ಲೆಲ್ಲ ನಮ್ಮಂಥವ್ರಿಗೆ ಹೊಸ ಪಕ್ಷದಲ್ಲಿ ಇರೋರಿಗೆ ಅನುಕೂಲ ಆಗುತ್ತೆ. ಇವರು ಆದಿ ರಂಪ ಬೀದಿ ರಂಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಪಕ್ಷದಲ್ಲೇ ಒಳ ಜಗಳ ಮಾಡಿಕೊಂಡು ಅವರವರಲ್ಲೇ ಕಚ್ಚಾಟ ಮಾಡಿಕೊಂಡ್ರೆ ಬರೋ ದಿನಗಳಲ್ಲಿ ಅವ್ರ ಪಕ್ಷ ಈಗ ಅಳೆದು ಉಳಿದು 2-3 ರಾಜ್ಯಗಳಲ್ಲಿ ಉಳ್ಕೊಂಡಿದೆ. ಅದರಲ್ಲಿ ಕರ್ನಾಟಕ ಒಂದು ಕರ್ನಾಟಕದಲ್ಲಿ ನೀವು ಜಾಸ್ತಿ ಕಚ್ಚಾಡ್ಲಿ ಅಂತ ಅಲ್ಲ, ಖಂಡಿತವಾಗ್ಲು ಇವಾಗ ಯಾವಾಗಲೂ ರಾಜಕೀಯನೇ ಹಂಗಲ್ವಾ, ಇಬ್ರು ಜಗಳ ಮೂರನೇರಿಲ್ಲ, ಅದು ವಾಸ್ತವ, ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಅಳೆದು ಉಳಿದಿರೋ 3 ರಾಜ್ಯಗಳಲ್ಲಿ ಪ್ರಬಲ ರಾಜ್ಯ ಅಂತ ಯಾವ್ದಾದ್ರು ಇಂಡಿಪೆಂಡೆಂಟ್ ಸ್ಟೇಟ್ ಅಂತ ಕರ್ನಾಟಕ ಒಂದು. ಅದರಲ್ಲೂ ರಾಷ್ಟ್ರದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ. ಹೇಳಿ ಸರ್ ಬಸವರಾಜ್ ಸರ್. ಗುರುಗಳ ಹೇಳಿ. ಅಲ್ಲ, ಈಗ ಆಮ್ ಆದ್ಮಿ ನಾಯಕರು ಹೇಳ್ತಾ ಇದ್ದಾರೆ ಅವ್ರ ಕಚ್ಚಾಟದಿಂದ ನಮ್ಗೆ ಅನುಕೂಲ ಆಗುತ್ತೆ, ನಾವು ಮುಂದೆ ನಮ್ಗೊಂದು 4 ಸೀಟ್ ಜಾಸ್ತಿ ಬರ್ಬೋದು ಅಂತ. ಬೇರೆಯವ್ರ ಕಚ್ಚಾಟ ತಗೊಂಡು ನೀವೇನ್ ಮಾಡ್ತೀರಿ? ನಿಮ್ಮ ಸಂಘಟನೆ, ನಿಮ್ಮ ಗ್ರಾಸ್ ರೂಟ್ ಲೆವೆಲ್ ಆರ್ಗನೈಸೇಷನ್ ಏನಿದೆ ಅದನ್ನ ಬಲಪಡಿಸಿದ್ರೆ ನಿಮ್ಗೆ ಅನುಕೂಲ ಆಗ್ಬೋದಲ್ಲ ಅಂತ. ಸರ್ ಖಂಡಿತ ನಿಮ್ಮ ಮಾತನ್ನ ನಾನು ಸ್ವಾಗತ ಮಾಡ್ತೀನಿ. ನಿಮ್ಮ ಮಾತು ಅಕ್ಷರ ಸಹ ಸತ್ಯ ಇದೆ, ನಾನು ಒಪ್ಕೋತೀನಿ ಅವ್ರ ಮಾತು. ಯಾಕೆಂದ್ರೆ ಅವ್ರು ಹಿರಿಯರು ಇದ್ದಾರೆ, ಅವ್ರ ಅನುಭವ ಜಾಸ್ತಿ ಇದೆ. ನಾವು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಯಾಕೆಂದ್ರೆ ನಮಗೆ ಇಲ್ಲಿ ಅಸ್ತಿತ್ವ ಬಹಳ ಕಡಿಮೆ ಇದೆ. ನಾವು ದಕ್ಷಿಣ ಭಾರತದಲ್ಲಿ ತುಂಬ ಕಡಿಮೆ ಇದೆ. ಈ ಗುಜರಾತಲ್ಲಿ ನಾವು ನಮ್ಮ ಸ್ಥಾನಗಳನ್ನ ಹೆಚ್ಚಿಸ್ಕೊಂಡಿದ್ದೀವಿ, ಗೋವಾದಲ್ಲಿ ಹೆಚ್ಚಿಸ್ಕೊಂಡಿದ್ದೀವಿ, ಪಂಜಾಬಲ್ಲಿ ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ನೋಡಿ ಎಲ್ಲ ಟೋಲ್ಗಳನ್ನೆಲ್ಲ ತೆಗೆದಾಕ್ತಿದ್ದೀವಿ ನಾವು. ಪಂಜಾಬಲ್ಲಿ ಯಾವುದು ಟೋಲ್ಗೆ ಕಾಸು ಕಟ್ಟಂಗಿಲ್ಲ, ಅದರ 100 ಟೋಲ್ಗಳು ತೆಗೆದಾಕಿ ಒಂದು ಸಣ್ಣ ರಾಜ್ಯ ಕಡಿಮೆ ಸಂಪನ್ಮೂಲ ಇರೋರಲ್ಲಿ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಡ್ತಾ ಇದ್ದೀವಿ. ನಾವು ಡೆಲ್ಲಿನಲ್ಲಿ 10 ವರ್ಷ ಭಾಳ ಅದ್ಭುತವಾದಂಥ ಆಳ್ವಿಕೆ ಮಾಡಿದ್ದೀವಿ. ಇವತ್ತು ಬಂದರೆ ಡೆಲ್ಲಿನಲ್ಲಿ ಇವಾಗ ಅವ್ರಿಗೇನಾಗಿದೆ, ಗಂಗಾ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ದಿನೇ. ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಏನು ಐಕ್ಯೂ ಗೊತ್ತಿಲ್ಲ ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆನ ಹೆಚ್ಚಿಸ್ಕೋತೀವಿ. ನೆಲಮಟ್ಟದಿಂದ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರ ಪಡೆ ಕಟ್ಟಿ ಬರೋ ದಿನಗಳಲ್ಲಿ ನಾವು ನಮ್ಮ ಪಕ್ಷನ ಅಧಿಕಾರಕ್ಕೆ ತರ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ನಿಜ ಸರ್. ಇನ್ನೊಂದು, ಈ ಸಿದ್ದರಾಮಯ್ಯನವ್ರಿಗೆ BJP ಮತ್ತು JDSಗಿಂತ ತಮ್ಮ ಪಕ್ಷದ ವೈರಿಗಳ ಸಂಖ್ಯೆನೇ ಜಾಸ್ತಿ ಅಂತ, ರಿಯಲ್ ವಿಲನ್ಗಳು. ಸರ್ ಯಾವಾಗಲೂ ಅಷ್ಟೇ, ಎಲ್ಲ ಪಕ್ಷದವ್ರಿಗೂ ಅಷ್ಟೇ. ದೊಡ್ಡ ನಾಯಕರಿಗೆ ನಾನು ಹೇಳ್ತಾರೆ, ದೊಡ್ಡ ನಾಯಕರಿಗೆ ತಮ್ಮ ಪಕ್ಷದವರೇ ಅತಿ ಹೆಚ್ಚು ಕಾಟ ಕೊಡೋದು. ಬೇರೆ ಪಕ್ಷದವ್ರಿಗೆ ಏನು ಗೊತ್ತಾ, ಭಯ ಇರುತ್ತೆ. ಬೇರೆ ಪಕ್ಷದವ್ರಿಗೆ ಕಷ್ಟ ಆಗುತ್ತೆ ಅವ್ರನ್ನ ಸುಲಭ ಮಟ್ಟ ಹಾಕೋಕ್ಕೆ. ಇವತ್ತು ಯಾವಾಗಲೂ ನಮ್ಮ ಜೊತೆಲಿರೋರಿಗೆ ನನ್ನ ನ್ಯೂನ್ಯತೆಗಳೇನಂತ ಗೊತ್ತಿರ್ತದೆ. ಹಾಗಾಗಿ ಸುಲಭನಾಗಿ ನಾವು ಅವ್ರು ಮಣಿಸ್ಬೋದು ಅಂತ ಸ್ವಪಕ್ಷೀಯರೇ ಯಾವಾಗಲೂ ಎಲ್ರಿಗೂ ಕಾಟ ಕೊಡೋದು. ಯಡಿಯೂರಪ್ಪಂಗೂ ಸಹ ಅವರು ಅಷ್ಟು ದೊಡ್ಡ ನಾಯಕರಾಗಿರೋ ಅವ್ರಿಗೆ ಸ್ವಪಕ್ಷೀಯರಿಂದನೇ ಅವರು ಸ್ಥಾನ ಕಳ್ಕೊಂಡ್ರೆ ಹೊರತು ಬೇರೆ ಪಕ್ಷದವರಿಂದ ಅಲ್ಲ. ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಯಾವುದೇ ರಾಜಕಾರಣ ತಗೊಂಡ್ರೆ ಅವ್ರ ಪಕ್ಷದವರೇ ಅವ್ರನ್ನ ಮಟ್ಟ ಹಾಕಿರೋದು ಬಿಟ್ಟರೆ ಬೇರೆ ಪಕ್ಷದವರು ಅಷ್ಟು ಸುಲಭನಾಗಿ ಮಟ್ಟ ಹಾಕಕ್ಕಾಗಲ್ಲ. ಎಸ್ ಸರ್. ಬರ್ತೀನಿ ಒಂದು ಬ್ರೇಕ್ ಸಮಯದ ನಮಗೆ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಗೋವಿಂದರಾಜ್ ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಮೋದಿಯವ್ರಿಗೆ ಹೋಲಿಸ್ತಾ ಇದ್ದಾರೆ. ಮೋದಿಯವರಷ್ಟೇ ಸಿದ್ದರಾಮಯ್ಯನವ್ರ ಪ್ರಭಾವ ಇದೆ. ಅದಕ್ಕೆ ಈಗ ನೋಡಿ, ಮೋದಿಯವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಗೆಲ್ತಾರೆ, ಅವ್ರ ಹೆಸರು ಹೇಳ್ಕೊಂಡು ಗೆದ್ಕೊಂಡ್ಬರ್ತಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಎಲ್ಲೋ ಒಂದು ಗೆದ್ಕೊಂಡ್ಬರ್ತಾರೆ ಅಂತೇಳಿ. ಅಂದರೆ ಈಗ ಅವ್ರನ್ನ ಕೆಳಗಿಳಿಸಿದ್ರೆ ಎಫೆಕ್ಟ್ ಆಗುತ್ತೆ ಸಹಜವಾಗಿ ಅಂತ ಹೋಲಿಕೆ ಇದೆ ಸಹಜವಾಗಿ. ಸರ್, ಈಗ ಹೋಲಿಕೆ ಮಾಡಿರೋರು ಯಾರು ಅದೇ ಹೇಳ್ಬೇಕಲ್ವ. ಹೋಲಿಕೆ ಅನ್ನೋ ಪದ ಇದೆಯಲ್ಲ, ಯಾರು ಎಲ್ಲಿ ಬೇಕಾದ್ರೂ ಟ್ಯಾಗ್ ಮಾಡ್ದಂಗೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ವಿಶ್ವಮೆಚ್ಚಿನ ನಾಯಕ ಯಾರನ್ನ ಇದ್ದರೆ ಅದು ಮೋದಿಯವರು ಅಂತ ಹೇಳ್ಬೋದು. ಅದನ್ನು ತಂದ್ಬಿಟ್ಟು ನೀವು ಸಿದ್ದರಾಮಯ್ಯರಿಗೆ ಕಂಪೇರ್ ಮಾಡೋದು ಎಷ್ಟು ಸೂಕ್ತ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಯಾರು ಕಂಪೇರ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಆದರೆ ದಿನ ಬೆಳಗಾದರೆ ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಈ ಒಂದು ಮ್ಯೂಸಿಕಲ್ ಚೇರ್ ಗೊಂದಲದಲ್ಲಿ ಸಿಗಾಕೊಂಡಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಅವಾಗ ಈಗ ಕಳೆದ 10ನೇ ತಾರೀಕು ಡೆಲ್ಲಿಗೆ ಹೋದರು. ಅವರು ಎಲ್ಲ ಒಂದು ಕಡೆ ಉದ್ವೇಗದಲ್ಲಿ ಹೇಳಿದ್ರು, ಕೋಪದಲ್ಲಿ ಹೇಳಿದ್ರು, ನಾನು ಬಂದಿರೋದಿಲ್ಲ ಡೆಲ್ಲಿಲಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ, ರಾಜಕಾರಣನೇ ಮಾಡೋಕ್ಕೆ ಬಂದಿರೋದು, ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ರು. ಯಾರ್ಯಾರು ಎಲ್ಲ ಒಂದು ಕಡೆ ಹೋದರೆ ಹೈಕಮಾಂಡ್ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ, ಅದೇ ರೀತಿ ಎಲ್ಲ ಒಂದು ಕಡೆ ಅಲ್ಲಿ ಸಿಕ್ಕಲಿಲ್ಲ ಅಂದರೆ ಇವಾಗ ನೋಡಿದ್ದೀವಿ. ಯಾಕೆಂದರೆ ಹಿಂದೆ ಎಲ್ಲ ಏರ್ಪೋರ್ಟಲ್ಲಿ ಹೋಗ್ಬಿಟ್ಟು ಚೀಟಿ ಬರೆದು ಕಳಿಸ್ರೆ CM ಕುರ್ಚಿ ಬದಲಾವಣೆ ಆಗ್ತಾಯಿತ್ತು. ಇವತ್ತು ಏರ್ಪೋರ್ಟಿಗೆ ಕರೆದು
ರೋಡಲ್ಲಿ ನಿಂತ್ಕೊಂಡೆ CM ಕುರ್ಚಿ ವಿಚಾರ ಚರ್ಚೆ ಮಾಡೋ ಪರಿಸ್ಥಿತಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಹೈಕಮಾಂಡ್ ಎಲ್ಲ ಏರ್ಪೋರ್ಟ್ ಚೀಟಿ ಕಳ್ಸಿದ್ರು. ಇವತ್ತು ಏರ್ಪೋರ್ಟಿಗೆ ಬಂದು ಕರ್ಸ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ರೋಡಲ್ಲಿ ನಿಂತ್ಕೊಂಡು ಚರ್ಚೆ ಮಾಡಿ ಕಳಿಸುವಂಥದ್ದು ಹೈಕಮಾಂಡ್ ಸೃಷ್ಟಿಯಾಗಿರೋದ್ರಿಂದ ಕಾಂಗ್ರೆಸ್ಸಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇವತ್ತು DK ಸುರೇಶ್ ಅವರು ಹೇಳ್ತಾ ಇದ್ರು, ಕೊಟ್ಟಿರೋ ಭರವಸೆಯನ್ನ ಈಡೇರಿಸ್ತಾರೆ, ನಂಬಿಕೆ ಇದೆ ಸಿದ್ದರಾಮಯ್ಯನವ್ರ ಮೇಲೆ ಅಂತ ವಿಚಾರನೂ ಹೇಳಿದ್ರು. ಅದೇ ರೀತಿ ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಆ ಹೇಳಿಕೆಗಳು ಹೆಂಗೆ ರಾಜಕೀಯ ಹೇಳಿಕೆಗಳು ಒಂದು ಆ ಪಟ್ಟುಗಳು ಇದೆಯಲ್ಲ, ಪಟ್ಟುನ ಮಾತುಗಳು ಅವು ಎಲ್ಲ ಒಂದು ಕಡೆ ಕೆಂಡರ್ ರೀತಿಯಲ್ಲಿ ಕಾಣ್ತಾ ಇರೋದ್ರಿಂದ ಇವರು ಎಲ್ಲ ಒಂದು ಕಡೆ ಈ ಕಡೆ ಗುಂಪು ಆ ಕಡೆ ಗುಂಪು ಒಂದು ಕಡೆ ವಿಲ ಒದ್ದಾಡೋ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನಾಗಿದೆ ಅಂದರೆ ಗೊತ್ತಾ ಸರ್, ಇದು DK ಶಿವಕುಮಾರ್ಗೆ ಮುಂದೆ ಬರ್ತಾ ದಿನಗಳು ಯಾವ ರೀತಿ ಇದೆಯಾ ಅಂತ ಗೊತ್ತಿಲ್ಲ. ಆದ್ರಿಂದ ಈಗ ಬಂದಿರತಕ್ಕಂಥ 136 ಏನು ಸೀಟ್ ರಾಜ್ಯದ ಜನತೆ ಕೊಟ್ಟಾರೆ, ಇದರಲ್ಲಿ ಏನಾರ ಬಳಸ್ಕೊಂಡು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಡೋದ್ರಿಂದ ಎಲ್ಲ ಒಂದು ಕಡೆ ಈ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. DK CM ಅಂದ್ರೆ ಏನು ತೊಂದರೆ ಸರ್? ಯಾರಿಗೆ ತೊಂದರೆ ಸರ್? ಈಗ ಸಮಸ್ಯೆ ಅವ್ರು ಹೇಳ್ಬೇಕು, ನಮಗೇನು ಸಮಸ್ಯೆ ಇಲ್ಲ ಸರ್. ಇವತ್ತು ರಾಜ್ಯಕ್ಕೂ ಸಮಸ್ಯೆ ಆಗ್ತಾ ಇರೋದು ಇವರಿಬ್ಬರು ಗಲಾಟೆಯಲ್ಲಿ ರಾಜ್ಯ ಇವತ್ತೆಲ್ಲ ಹಾಳಾಗ್ತಾ ಇರ್ತಕ್ಕಂಥದ್ದು. ಯಾವುದೇ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೀತಾ ಇಲ್ಲ. ಎಲ್ಲ ಶಾಸಕರುಗಳು ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಫಾರಿನ್ ಟ್ರಿಪ್ ಹೋಗಿರೋದು ಒಂದು ಕಡೆ ಹೇಳೋದೇನು ಅಂದರೆ ಯಾರು ಕಳಿಸಿದಾರೋ ಗೊತ್ತಿಲ್ಲ ಅಂತಾರೆ, ಯಾರು ಏನಕ್ಕೆ ಕಳಿಸಿದಾರೆ ಅದು ಗೊತ್ತಿಲ್ಲ ಅಂತಾರೆ. ಒಬ್ಬ ಪಕ್ಷದ ಅಧ್ಯಕ್ಷನಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅಂದಮೇಲೆ ಏನು ನಡೀತಾ ಇದೆ ಅಂತಬಿಟ್ಟು ಅವರೇ ಹೇಳ್ಬೇಕಲ್ವಾ? ಒಟ್ಟು ಈ ರಾಜಕೀಯವಾಗಿ ಎಷ್ಟೇ ಮಾಡೋರ್ಗೆ ಅಂತ ಕ್ಲಿಯರಾಗಿ ಭಾಳ ಗೊತ್ತಾಗಿದೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೂಡ ಅನಿಸಿದೆ, ನಾನೆಲ್ಲ ಮೋಸ್ಟ್ಲಿ ಬಿಟ್ಕೊಡೋಂಥ ಸಂದರ್ಭ ನಿರ್ಮಾಣ ಆಗ್ತಾರಿಂದ ಅವ್ರಿಗೆ ಕುರ್ಚಿಗೆ ಕಂಟಕ ಬಂದಾಗೆಲ್ಲ ಜಾತಿ ಕಾರಣ ಉಪಯೋಗಿಸೋದು ಆಗಿದೆ ಸರ್. ಯಾಕೆಂದರೆ ಅಹಿಂದ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಅದನ್ನೇ. ಅಹಿಂದ ನಾಯಕರಿಗೇನು ಇಲ್ಲಿವರೆಗೂ ಜನತೆಗೋಸ್ಕರ ಏನೋ ತೀರ್ಮಾನ ತಗೊಂಡು ಒಳ್ಳೆ ಕೆಲಸ ಏನು ಮಾಡಲಿಲ್ಲ. ದಲಿತರ ಅಭಿವೃದ್ಧಿಗಿಟ್ಟಿಂತ SC TSB ಹಣವನ್ನು ಅವರು ಬೇಕಾರಿ ಬಿಟ್ಟು ಬೆಳೆಸ್ಕೊಂಡ್ಬಿಟ್ರು. ಸುಮಾರು 30,000 ಕೋಟಿ ಸರ್. ಎಲ್ಲ ಒಂದು ಕಡೆ ಆ ಕಾಲೋನಿಗಳಿಗೆ ಮತ್ತು ಸಂಬಂಧಪಟ್ಟ ಯುವಕರಿಗೆ ಬಳಸ್ಕೊಂಡು ಎಲ್ಲ ಒಂದು ಕಡೆ ಕಾರ್ ತೊಗೊಂಡು ಡ್ರೈವಿಂಗ್ ಮಾಡೋದಕ್ಕೋ ವ್ಯಾಪಾರ ಮಾಡೋದಕ್ಕೋ ಬಳಸಬೇಕಾದಂಥ ನಿಧಿಯನ್ನು ನಾನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೇರವಾಗಿ ಈ ದಲಿತರಿಗೋಸ್ಕರ ಮತ್ತು ಹಿಂದುಳಿದವರ್ಗೋಸ್ಕರ ಸಿದ್ದರಾಮಯ್ಯನಿಂದ ಏನು ಅಭಿವೃದ್ಧಿ ಆಗಿರೋದು ಯಾವುದು ಉದಾಹರಣೆಗಳು ಯಾವೂ ಕಾಣ್ತಾ ಇಲ್ಲ. ನೀವು ಅಹಿಂದ ನಾಯಕ ಅಂತ ಒಪ್ಕೊಳ್ಳಲ್ಲ, ಪಟ್ಟ ಬೇಡ ಹಾಗಾದ್ರೆ ಸರ್? ನಾವು ಈಗ ಒಪ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಇವತ್ತು ಅಹಿಂದ ಹೆಸರು ಹೇಳ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ರಾಜ್ಯಕ್ಕೋಸ್ಕರ? ಕಳೆದ 3 ವರ್ಷದಲ್ಲಿ ಯಾವ್ದೊಂದು 10 ಎಕ್ಸಾಂಪಲ್ ಹೇಳಿ ಸರ್ ನೋಡೋಣ. ಇವತ್ತು ಇರೋಂಥ ಹಣವನ್ನೇ ಕಿತ್ಕೊಂಡ್ಬಿಟ್ಟು ಅವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್. ಈ ಕೆಲವೊಂದು SC TSB ಹಣದಲ್ಲಿ ಕೆಲವೊಂದು ಜಮೀನುಗಳಲ್ಲಿ ಬೋರ್ವೆಲ್ ಕೊರ್ಸೋದಕ್ಕೆ ಹಣ ಕೊಡ್ತಾ ಇದ್ರು ಸರ್, ಇವತ್ತು ಅದನ್ನು ಕೊಡ್ತಾ ಇಲ್ಲ. ಅದೇ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳಲ್ಲಿ ಎಲ್ಲ ಅಭಿವೃದ್ಧಿ ನಿಗಮದಲ್ಲಿ ಈ ಬಾವಿ ತೋಡೋದಕ್ಕೆ ಬೋರ್ವೆಲ್ ಹಾಕೋದಕ್ಕೆ ಈ ರೀತಿ ಅನುದಾನಗಳು ಕೊಡ್ತಾ ಇದ್ರು, ಎಲ್ಲವೂ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೇ ಒಂದು ಅನುದಾನಗಳು ಕೊಡ್ತಾ ಇಲ್ಲ. ಶಾಸಕರುಗಳ ಹಿಂದೆ ಎಲ್ಲ 100-150 ಕೋಟಿ ಅನುದಾನಗಳು ವರ್ಷಕ್ಕೆ ಹೋಗ್ತಾ ಇತ್ತು. ಕಳೆದ 3 ವರ್ಷದಿಂದ 60-70 ಕೋಟಿನೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇರ್ತಕ್ಕಂಥ ಚೇರ್ಮನ್ಗಳು ಹೇಳ್ತಾ ಇದ್ದಾರೆ, ಅದರ ಅಧ್ಯಕ್ಷರುಗಳೇ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಈ ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿಗಳು ಹಿಂದೆ ಹೆಸರು ಹೇಳ್ಬಿಟ್ಟು ಏನು ಅನುಕೂಲ ಮಾಡ್ಕೊಟ್ಟಿದ್ದಾರೆ? ಏನನ್ನೂ ಮಾಡಿಲ್ಲ. ಅವ್ರು ಕುರ್ಚಿ ಉಳಿಸೋಕ್ಕೋಸ್ಕರ ಮಾತ್ರ ಹಿಂದೆ ಹೆಸರು ತರ್ತಾ ಇದ್ದಾರೆ ಬಿಟ್ರೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳು ಇಲ್ಲಿವರೆಗೂ ತಂದಿಲ್ಲ. ಸರ್, ನಿಮ್ಮ ಪಕ್ಷದಲ್ಲೂ ಲಿಂಗಾಯತ್ ನಾಯಕರಂತ ಹೇಳ್ಸ್ಕೊಳ್ತಾರೆ, ಒಕ್ಕಲಿಗ ನಾಯಕರಂತ ಹೇಳ್ಸ್ಕೊಳ್ತಾರೆ. ಸಹಜವಾಗಿ ಅವ್ರ ಕೊಡುಗೆ ಏನಂತ ಪ್ರಶ್ನೆ ಮಾಡ್ಬೋದಲ್ಲ ಇಲ್ಲಿ? ಈಗ ಒಟ್ಟು ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಒಟ್ಟು ಪರಿವಾರ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕು, ರಾಜ್ಯದಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಗೂ ಈ ಸರ್ಕಾರದ ಸವಲತ್ತುಗಳನ್ನ ತಲುಪಿಸ್ಬೇಕು ಅನ್ನೋ ಒಂದು ದೇಹದಿಂದ ಒಟ್ಟಿರ್ತಕ್ಕಂಥ ಒಂದು ಪಕ್ಷ. ಈ ಒಂದು ಯೋಚನೆ ಇರ್ತಕ್ಕಂಥದ್ರಿಗೆ ನಮಗೆ ಗೊತ್ತಿದೆ. ಯಾವಾಗ ಅಧಿಕಾರಕ್ಕೆ ಬಂದಾಗೆಲ್ಲ ಕಟ್ಟಕಡೆ ವ್ಯಕ್ತಿಗೆ ಯಾವ ರೀತಿಯಾಗಿ ನ್ಯಾಯ ದೊರಕಿಸ್ಕೊಡೋ ವಿಚಾರದಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲದೆ ಮಾಡಿರ್ತಕ್ಕಂಥ ಸಾಕಷ್ಟು ಯೋಜನೆಗಳು ಸರ್. ಈಗ ಸೈಕಲ್ ವಿತರಣೆ ಆಯಿತು ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ. ಈಗ ಅದನ್ನು ಬಂದಮೇಲೆ ಇವ್ರು ನಿಲ್ಲಿಸೇ ಬಿಟ್ರು, ಕೊಡಲಿಲ್ಲ. ಅದೇ ರೀತಿ ಶೂ ಸಾಕ್ಸ್ ಅಂತ ಕೊಡಬೇಕು, ಅದನ್ನು ಇನ್ನು ಡಿಸೆಂಬರ್ ಆದರೂ ಜನವರಿ ಆದರೂ ಇಲ್ಲಿವರೆಗೂ ಕೊಡಲೇ ಇಲ್ಲ. ಹೋದ ವರ್ಷದ ಕೋಟನ್ನು ಇಲ್ಲಿವರೆಗೂ ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು? ಸಮುದಾಯಕ್ಕೆ ತಾನೇ. ಸೊ ಅದೇ ರೀತಿ ಒಂದು ಸರ್ ಬುಕ್ಸ್ಗಳು ಕೊಡ್ತಿದ್ರು, ಆ ಬುಕ್ಸ್ಗಳಲ್ಲಿ ಕೆಲವೊಂದು ಕಂಪ್ಲೀಟೇ ಆಗಲಿಲ್ಲ. 6-7 ಸಬ್ಜೆಕ್ಟ್ ಇರೋದ್ರಲ್ಲಿ 2-3 ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಈ ರೀತಿ ಇರ್ತಕ್ಕಂಥದ್ದು. ಆಮೇಲೆ ಎಲ್ಲ ಒಂದು ಕಡೆ ಶಾಲಾ ಮಕ್ಕಳಿಗೆ ಬಸ್ ಪಾಸ್ ಫ್ರೀನೋ ಇನ್ನೊಂದು ಮಾಡ್ಕೊಟ್ಟಿದ್ರೆ ಅನುಕೂಲ ಇರ್ತಕ್ಕಂಥದ್ದು. ಗ್ಯಾರಂಟಿ ಹೆಸರು ಹೇಳ್ಬಿಟ್ಟು ಸರ್ ಬಸ್ನ ಟಿಕೆಟ್ ಬೆಲೆನೂ ಜಾಸ್ತಿ ಮಾಡಿಬಿಟ್ಟಿದ್ರು. ಕರೆಂಟ್ ಬಿಲ್ ಫ್ರೀ ಕೊಡ್ತೀನಿ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಾಕಿದ್ರು, ನೀರಿನ ಬಿಲ್ ಜಾಸ್ತಿ ಮಾಡಿದ್ರು, ಕಸದ ಬಿಲ್ ಜಾಸ್ತಿ ಮಾಡಿದ್ರು. ಇಂಥ ಬೆಲೆ ಜಾಸ್ತಿ ಮಾಡಲಿಲ್ಲ ಅನ್ನೋದು ಬಿಟ್ಟು ಯಾವುದೂ ಇಲ್ಲ. 48 ಬೆಲೆಗಳನ್ನ ಆಲ್ಮೋಸ್ಟ್ ಎಲ್ಲವೂ ಕೂಡ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ರಕ್ತ ಇರ್ದಂಗೆ ಇರ್ಕೊಂಡು ಇವತ್ತು ನಾನು ಫ್ರೀ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಇವ್ರದ್ದು ಒಂದು ರೀತಿಯಾಗಿ ಎಲ್ಲ ಒಂದು ಕಡೆ ನಾಟಕೀಯ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಒಂದು ಕಡೆ ನಾನು ಹೋಗ್ಬಿಟ್ಟು ಕುರ್ಚಿ ತಗೊಂಬರ್ತೀನಿ ಅಂತ ಒಬ್ರು ಹೋಗ್ತಾ ಇರ್ತಾರೆ, ಪ್ರತಿ 15 ದಿನಕ್ಕೊಮ್ಮೆ ನಾನೇನೋ ಮಾಡಿ ಉಳಿಸ್ಕೊಂತೀನಿ ಹೇಳ್ಬಿಟ್ಟು ಇನ್ನೊಬ್ರು ದೆಹಲಿ ಯಾತ್ರೆ ಕೈಗೊಳ್ತಾರೆ. ಇದರಲ್ಲೇ ಓಡಾಡ್ತಾ ಇದ್ದಾರೆ ಬಿಟ್ರೆ ರಾಜ್ಯದ ಒಂದು ಕನಸಿಟ್ಕೊಂಡು ನಮ್ಮ ಮುಂದೆ 2-3 ವರ್ಷದಲ್ಲಿ ಈ ಥರ ಒಂದು ಯೋಜನೆ ಅಭಿವೃದ್ಧಿ ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಅನುದಾನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ರ ಉತ್ತರ ಇಲ್ಲ.
ಉತ್ತರ ಇಲ್ಲದ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಎಸ್ ಸರ್. ಬಸವರಾಜ್ ಸರ್, ಈಗ ಕಾಂಗ್ರೆಸ್ನ ಮುಂದಿನ ಗತಿ ಏನಾಗ್ಬೋದು ಅಂತ ಕರ್ನಾಟಕದ ನಾವು ತೆಗೆದುಕೊಂಡ್ರೆ, ಯಾಕಂದರೆ ನೋಡಿ ಅಲ್ಲಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ, ಅವ್ರ ತಂದೆ ನಿಧನರಾದ ಮೇಲೆ ಇವರು ಮೂಲೆ ಗುಂಪು ಮಾಡಿದರು. ಮತ್ತು ನಿಮಗೆ ಮಧ್ಯಪ್ರದೇಶ ಹಾಗೆ ಆಯ್ತು, ಸಿಂಧ್ಯಾ ಆಯಿತು, ಅದಾದಮೇಲೆ ಪಂಜಾಬು ಅಲ್ಲಿ ಹಾಗೆ ಆಯಿತು. ಈಗ ನೆಕ್ಸ್ಟ್ ಕರ್ನಾಟಕದ ಸರ್ದಿನ ಅಂತ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟು ಬೀಳ್ಬೋದು ಅಂತೇಳಿ ಹೀಗೆ ಕಿತ್ತಾಟ ಮುಂದುವರೆದ್ರೆ ಇದೆ ಅಂತ ಹೇಳ್ಬೋದು ಈಗ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ ಪಕ್ಷಕ್ಕೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅಹಿಂದ ವರ್ಗ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಿಲ್ಲುತ್ತೆ. ನಾಯಕತ್ವ ಬದಲಾವಣೆ ಮಾಡದೇ ಇದ್ರೆ ಇಡೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿತು ಅನ್ನುವಂತ ಒಂದು ಬೇಜಾರಿನಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ನಿಲ್ಲಬಹುದು. ಸೊ ಆ ಕಾರಣಕ್ಕೆ ಮಾಡದೇ ಇದ್ರು ಮಾಡಿದ್ರು ಬಹಳ ಕಷ್ಟ. ಮುಖ್ಯವಾಗಿ ಈ ನಾಯಕತ್ವ ಬದಲಾವಣೆ ಈ ಚರ್ಚೆಗೆ ಬರೋವರೆಗೂ ಬಿಟ್ಟಿದ್ದೇ ದೊಡ್ಡ ಪಕ್ಷಕ್ಕೆ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲಾ ಈ ಸರಿ ಮೊದಲ ಬಾರಿಗೆ ಗೆದ್ದ ಶಾಸಕರೆಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಪರವಾಗಿ ಮತ್ತು ವಿರೋಧವಾಗಿ ಮಾತಾಡ್ತಕ್ಕಂತ ಒಂದು ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಆ ತರದ್ದು ಅದು ಒಂದು ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಮುಂದಿನ ಯಾವುದೇ ಚುನಾವಣೆ ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಹೋಗ್ತಾ ಇರುವಾಗ ಒಂದು ಪಕ್ಷ, ಅದಕ್ಕೆ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಒಂದು ಹೈಕಮಾಂಡ್ ಅನ್ನೋ ಇದು ಇದ್ದಾಗ ಆ ತರದ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿದ್ರು ಪದೇ ಪದೇ ಸಿದ್ದರಾಮಯ್ಯನವ್ರ ಪರವಾಗಿ ಕೊಡ್ತಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಪರವಾಗಿನೂ ಕೊಡ್ತಾರೆ. ಇಂಥ ಬೆಳವಣಿಗೆಗಳು ಕಾಂಗ್ರೆಸ್ಸಿನ ಭವಿಷ್ಯದ ದೃಷ್ಟಿಯಿಂದ ಬಹಳ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಈ ಸಮುದಾಯಗಳ ನಡುವೆ ಮತ್ತಷ್ಟು ಒಡಕನ್ನ ಮುಟ್ಟಿಸಿ ಮತ್ತೆ ಅದೊಂದು ವ್ಯವಸ್ಥಿತ ಎರಡು ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಚುನಾವಣೆ ಎದುರಿಸ್ತಕ್ಕಂಥದ್ದು ಬಹಳ ಕಷ್ಟ ಮುಂದಿನ ಚುನಾವಣೆಯಲ್ಲಿ. ಸೊ ಆ ಕಾರಣಕ್ಕೆ ಪಕ್ಷ ಯಾವ ರೀತಿ ನಿರ್ಧಾರ ತಗೋತ ಗೊತ್ತಿಲ್ಲ. ಬಟ್ ಏನೇ ನಿರ್ಧಾರ ತಗೊಂಡ್ರು, ಏನೇ ಮಾಡಿದ್ರು, ಈ ಕಡೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು ಸಿದ್ದರಾಮಯ್ಯನವರ ಮನವೊಲಿಸಿ ಅವರನ್ನ ಪಕ್ಕದಲ್ಲೇ ಇಟ್ಕೊಂಡೇ ಕೆಲಸ ಬದಲಾವಣೆ ಮಾಡ್ಬೇಕೆ ಹೊರತು ಅವರನ್ನ ನೆಗ್ಲೆಕ್ಟ್ ಮಾಡಿ ಮಾಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಸರ್, ಈಗ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಬೆಲೆ ಇದೆ ಅಂತ ಅನ್ಸುತ್ತಾ? ಅವ್ರ ಭರವಸೆಗೆ ಬೆಲೆ ಇದೆ ಅಂತ ಅನ್ಸುತ್ತಾ? ಇಲ್ಲ, ನನಗೆ ಅಂತದ್ದು ಏನು ಅನಿಸ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ನಾಯಕರೇ, ಅದ್ರಲ್ಲೇನ್ ಎರಡು ಮಾತಿಲ್ಲ. ಆದ್ರೆ ಪ್ರಭು ಅವ್ರು ಏನಾಗುತ್ತೆ ಗೊತ್ತಾ, ಇಲ್ಲಿ ಅವರೇ ಒಂಥರ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ಹೈಕಮಾಂಡ್ ನಾನೇನು ಹೇಳಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಸೊ ಎಐಸಿಸಿ ಅಧ್ಯಕ್ಷರಂದ್ರೆ ಹೈಕಮಾಂಡ್ ಏನೋ ನನಗೆ ಅರ್ಥ ಆಗ್ತಿಲ್ಲ. ಆ ಕಾರಣಕ್ಕೆ ಅವರು ಒಬ್ಬ ಅಸಹಾಯಕರ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ಗೋವಿಂದರಾಜ್ ಅವರು ಹೇಳಿದಾಗೆ ಹೈಕಮಾಂಡ್ ಸಂಸ್ಕೃತಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತೆ ಅದನ್ನ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಬಿಜೆಪಿನಲ್ಲೂ ಅಂತ ಭಿನ್ನ ಇಲ್ಲ, ಹೈಕಮಾಂಡಿನ ಬಗ್ಗೆ ಆ ತರದ ಬೇರೆ ಅಭಿಪ್ರಾಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಹೈಕಮಾಂಡ್ ಎದುರಿಗೆ ಬಿಜೆಪಿ ನಾಯಕರು, ರಾಜ್ಯದ ನಾಯಕರು ಏನು ಮಾತಾಡ್ತಾ ಇಲ್ಲ. ಅವರು ವಿಜೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದಾಗ ಅವರು ಬಹುತೇಕರು ಹೈಕಮಾಂಡ್ ಸೈಲೆಂಟ್ ಇತ್ತು. ಇದೇ ಪ್ರತಾಪ್ ಸಿಂಹ ಅವರಾಗ್ಲಿ, ರಮೇಶ್ ಜಾರಕಿಹೊಳಿ ಅವರಾಗ್ಲಿ, ದಾವಣಗೆರೆಯ ಸಿದ್ದೇಶ್ ಅವರಾಗ್ಲಿ, ಇವರೆಲ್ಲ ಬಹಿರಂಗವಾಗಿ ವಿಜೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ರು. ಆವಾಗ್ಲೂ ಏನು ಹೈಕಮಾಂಡ್ ಬಾಯಿ ಬಿಡ್ಲಿಲ್ಲ, ಬಿಜೆಪಿ ಹೈಕಮಾಂಡ್. ಸೊ ಆ ಕಾರಣಕ್ಕೆ ಈ ಹೈಕಮಾಂಡ್ ಸಂಸ್ಕೃತಿ ಕರ್ನಾಟಕದ ಮೇಲೆ ಬಹಳ ಅಗಾಧವಾಗಿ ಪರಿಣಾಮ ಬೀರ್ತಾ ಇದೆ. ಇದು ಅಭಿವೃದ್ಧಿಯಿಂದ ಇರ್ಬೋದು ಅಥವಾ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದನೇ ಇರ್ಬೋದು. ಇದು ಒಂಥರ ಸ್ವಲ್ಪ ಬಹಳ ಸಂಕಷ್ಟದ ಪರಿಸ್ಥಿತಿ ರಾಷ್ಟ್ರೀಯ ಪಕ್ಷಗಳಿಗೆ. ಸೊ ಆ ಕಾರಣಕ್ಕೆ ನನಗೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆ ತರದ ಇದನ್ನ ಏನು ಕಾಣಿಸ್ತಾ ಇಲ್ಲ, ಭಿನ್ನತೆ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹಿಂದನೆ ಭದ್ರಾ ಮೇಲ್ದಂಡೆಗೆ ಯೋಜನೆಗಾಗಿ 5,300 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು, ಇನ್ನೂ ಮಠ ಸಿಕ್ಕಿಲ್ಲ. ಇದನ್ನ ಬಿಜೆಪಿ ನಾಯಕರು ಕೇಳುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ ಎರಡೂ ಪಕ್ಷಗಳ ಹೈಕಮಾಂಡ್ಗಳು ರಾಜ್ಯ ನಾಯಕರನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಆಡಿಸ್ತವೆ ಅಂತ ನನಗೆ ಅನಿಸ್ತಾ ಇದೆ ಪ್ರಭು. ಬಟ್ ಇನ್ನೊಂದು ಸರ್, ಈಗ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಟ್ವೀಟನ್ನು ನೀವು ಗಮನಿಸಿರ್ಬೇಕು, ಬಹಳ ಮಾರ್ಮಿಕವಾಗಿ ಆ ಟ್ವೀಟ್ ಒಂದು ಸಂದೇಶ ಕೊಡ್ತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಆ ಕಡೆ ಡೆಲ್ಲಿಗೆ ಹೋಗ್ತಾರೆ, ಈ ಒಂದು ಪೋಸ್ಟ್ ಬರುತ್ತೆ. ಈಗ ಹೈಕಮಾಂಡ್ಗೂ ಕೂಡ ಒಂದು ವಾರ್ನಿಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಈ ಟ್ವೀಟಿಂದ. ಖಂಡಿತ ಯಾವಾಗ ಸಿದ್ದರಾಮಯ್ಯನವರ ಕುರ್ಚಿ ವಿಷಯ ಹತ್ತತ್ರ ಆ ಕುರ್ಚಿ ವಿಷಯಕ್ಕೆ ಕೈ ಹಾಕ್ತಾರೆ ಅಂತ ಗೊತ್ತಾಗತ್ತೆ, ಅವಾಗ ಅವ್ರು ಈ ರೀತಿಯ ಟ್ರಂಪ್ ಕಾರ್ಡ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಒಂದು ಅಹಿಂದ ನಾಯಕ ಅಂತಾನೋ ಅಥವಾ
ತಾವು ಈ ರಾಜ್ಯದ ಪ್ರಬಲ ಸಮುದಾಯ ಇರ್ತಕ್ಕಂಥ ಕುರುಬ ಸಮುದಾಯನ ರಿಪ್ರೆಸೆಂಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಇನ್ನೆಂದನ್ನೇನೋ ಒಂಥರ ಮುನ್ನೆಲೆಗೆ ತಂದ್ಬಿಡ್ತಾರೆ ಅಂತ ಇಶ್ಯೂಗಳನ್ನ. ಸೊ ಆ ಕಾರಣಕ್ಕೆ ಅದು ನಾನು ಜಾತ್ಯತೀತ ನಾಯಕ ಅಂತಾನೆ ಜಾತಿಯನ್ನ ಬಿಂಬಿಸ್ತಕ್ಕಂತ ಒಂದು ಕೆಲಸ ಅದು ಆಗತ್ತೆ. ಇನ್ನೊಂದು ಕಡೆಗೆ ಹೈಕಮಾಂಡ್ ಮತ್ತೆ ಇತರೆ ತಮ್ಮ ಪಕ್ಷದ ರಾಜ್ಯ ನಾಯಕರನ್ನ ಎಚ್ಚರಿಸೋದು ಅಂದ್ರೆ ನನ್ನ ಹಿಂದೆ ದೊಡ್ಡ ಸಮುದಾಯ ಇದೆ, ಸೊ ನೀವು ನನ್ನನ್ನ ಟಚ್ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಪರೋಕ್ಷ ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ಟ್ವೀಟ್ನ ಹಿಂದೆ ಇರ್ತಕ್ಕಂಥ ಮಾರ್ಮಿಕತೆ ಅಂತ ನನಗೆ ಅನಿಸ್ತಾ ಇದೆ. ಬರ್ತೀನಿ ಸರ್. ಮತ್ತೆ ಸರ್, ಈಗ ಯಡಿಯೂರಪ್ಪನವ್ರು ಹೆಂಗೆ ಕಣ್ಣೀರು ಹಾಕೊಂಡು ಕುರ್ಚಿನ ಬಿಟ್ರು, ಅದೇ ಪರಿಸ್ಥಿತಿ ಸಿದ್ದರಾಮಯ್ಯವ್ರಿಗೆ ಬಂದ್ಬಿಡುತ್ತೆ ಅನ್ನೋದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅಂದರೆ ಅಷ್ಟು ಟಾರ್ಚರ್ ಆಗ್ತಿದೆ ಅಂತ ಅವ್ರಿಗೆ ನಿಜಕ್ಕೂ ಹಂಗೆ ಅನಿಸ್ತಾ ಇದೆಯಾ? ಇಲ್ಲ, ವಾಸ್ತವವಾಗಿ ಆ ಪರಿಸ್ಥಿತಿ ಏನಿಲ್ಲ. ಯಾಕಂದರೆ ಸಿದ್ದರಾಮಯ್ಯವರು ಸಖತ್ತು ಗಟ್ಟಿ ಮನುಷ್ಯ, ಸಿಕ್ಕಾಪಟ್ಟೆ ಗಟ್ಟಿ ಮನುಷ್ಯ. ಅವರು ಯಾವುದೇ ಸಮಸ್ಯೆನ ಲೀಲಾಜಾಲವಾಗಿ ನಿಭಾಯಿಸೋಷ್ಟು ಚಾಕಚಕ್ಯತೆ, ಚಾಣಕ್ಯತನ ಅವರಲ್ಲಿದೆ. ಅವರು ಉದಾಹರಣೆ ಹೇಳ್ಬೇಕನ್ನ ಅದು ದುಃಖದ ಪರಿಸ್ಥಿತಿ. ಅವ್ರ ಮಗ ತೀರ್ಕೊಂಡಾಗ ಅವ್ರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಭಾಳ ಗಟ್ಟಿತನ ತೋರಿಸಿದ್ರು ಅವರು. ಅವ್ರ ಮಗನ ಕಳ್ಕೊಂಡು ಒಂದು ದಿನದಲ್ಲಿ ನೆಕ್ಸ್ಟ್ ಡೇಟ್ ಬಂದು ಅವ್ರ ಕೆಲಸಕ್ಕೆ ಜಾಯಿನ್ ಅಂದರೆ ಅವ್ರ ಕೆಲಸಕ್ಕೆ ಕಾರ್ಯದಲ್ಲಿ ತೊಡ್ಕೊಂಡ್ರು ಅವರು. ಆ ಒಂದು ಗಟ್ಟಿತನ ಅವರಲ್ಲಿದೆ. ಆದರೆ ಅವ್ರು ಏನಕ್ಕೆ ಒಂದು ಸ್ವಲ್ಪ ಈ ಸೆಕೆಂಡ್ ಟರ್ಮಲ್ಲಿ ಸ್ವಲ್ಪ ಅಧಿಕಾರಕ್ಕೆ ಸ್ವಲ್ಪ ಅಂಟ್ಕೊಂಡಿದ್ದಾರೆ ಅಂತ ಒಂದು ಸ್ವಲ್ಪ ಅನಿಸುತ್ತೆ. ಯಾಕೆ ಅಂದರೆ ಅವ್ರ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಕಾಂಪ್ರಮೈಸ್ ಆಗಬೇಕು ಆ್ಯಕ್ಚುಲಿ. ಯಾಕೆಂದರೆ ಪರ್ಮನೆಂಟಾಗಿ ಅವರು ಹೋದರೆ ಇನ್ನು ಬೇರೆಯವ್ರಿಗೆ ಅವಕಾಶಗಳು ಸಿಗಲ್ಲ. ಅವ್ರ ಪಕ್ಷದಲ್ಲಿ ಯಾರು ಇವಾಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದರೆ ನೆಕ್ಸ್ಟ್ ಇನ್ನೊಬ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಅವರು ಡೆವಲಪ್ ಮಾಡ್ಕೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರ ಪಕ್ಷ ಬಲವರ್ಧನೆ ಮಾಡ್ಬೋದು. ಆದರೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಆ ಯಾವುದೇ ಥರ ಕಣ್ಣೀರು ಹಾಕ್ಕೊಂಡು ಅಧಿಕಾರ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ, ಅವ್ರನ್ನ ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಸಣ್ಣ ಕಾರ್ಯಕರ್ತರಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕರ್ತರು ಅವ್ರನ್ನ ಮನವೊಲಿಸಿ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಅಧಿಕಾರ ಇಸ್ಕೋಬೇಕೇ ಹೊರತು ಅವ್ರ ಮೇಲೆ ಏನಾದ್ರು ಯಡಿಯೂರಪ್ಪನವ್ರ ಮೇಲೆ ಮಾಡಿದಂಥ ಪ್ರಯೋಗ ಮಾಡಿದ್ರೆ ಕಾಂಗ್ರೆಸ್ಸು ಸರ್ವನಾಶ ಆಗಿಬಿಡುತ್ತೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ವನಾಶ ಆದರೆ ಇನ್ನು ಭಾರತದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಕಾಂಗ್ರೆಸ್ಗೆ ಮತ್ತೆ ಅವ್ರ ಮೇಲೆ ಎದ್ದೇಳಬೇಕು ಅಂದರೆ ಇನ್ನೂ 20 ವರ್ಷ ಕಷ್ಟಪಡಬೇಕಾಗುತ್ತೆ. ಈಗ ಅಳೆದು ಉಳಿದಿರೋರು ಸಿದ್ದರಾಮಯ್ಯ ಅತ್ಯುನ್ನತ ನಾಯಕ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೇಳಬೇಕು ಅಂದರೆ. ಯಾಕೆಂದರೆ ಅವ್ರದ್ದು ಆರ್ಥಿಕತೆ ಇರ್ಬೋದು, ಅವ್ರದ್ದು ಸಾಮಾಜಿಕ ಕಳಕಳಿ ಇರ್ಬೋದು, ಸಾಮಾಜಿಕ ಬದ್ಧತೆ ಇರ್ಬೋದು, ಸರ್ವರಿಗೂ ಸಮಪಾಳು, ಆಮೇಲೆ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಅಂತ ಏನು ಅವರು ಹಾಕ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ಭದ್ರಾಗಿದ್ದಾರೆ. ಹಂಗಾಗಿ ಅವ್ರನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ, ಬೇರೆಯವ್ರ ಥರ ಅಲ್ಲ ಅವರು. ನಿಜ. ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ ಆಗಿದೆ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಅವ್ರ ಮೂಲಕ ಗೊತ್ತಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಆ ಕಳಂಕ ಏನಾದರೂ ಮುಂದೆ ಹಾಗೇ ಉಳ್ಕೊಳ್ಳುತ್ತಾ ಅಂತ, ಅಂದರೆ ಅವಕಾಶವಾದಿ ಅಥವಾ ಕುರ್ಚಿ ಬಿಟ್ಕೊಡ್ಲಿಲ್ಲ ಅಂದರೆ ಹಾಗೇ ಮುಂದುವರೆದ್ರು ಅಂಥೇಳಿ? ಖಂಡಿತವಾಗ್ಲೂ ಅವ್ರಿಗೆ ಆ ಕಳಂಕ ಬರಲ್ಲ. ಯಾಕೆಂದ್ರೆ ಆ ಕಳಂಕ ಏನಾದ್ರು ಹೋಗ್ಬೇಕಂದ್ರೆ ಅವ್ರ ಪಕ್ಷದ ಹೈಕಮಾಂಡ್ ಹೋಗುತ್ತೆ. ಯಾಕೆಂದ್ರೆ ಅವರು ಯಾವುದನ್ನು ನೇರವಾಗಿ ಅವ್ರದ್ದು ಒಳಮರ್ಮ ಏನಂತ ಹೇಳ್ತಾ ಇಲ್ಲ. ಈಗ ಒಂದು ಹೈಕಮಾಂಡ್ ತನ್ನ ಪಕ್ಷದ ನಾಯಕರನ್ನ ಅವ್ರ ಹತೋಟಿನಲ್ಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅವ್ರು ನಾವು ಹೇಳ್ದಂಗೆ ನೀವು ಕೇಳಿ ಅನ್ನೋ ಅಷ್ಟು ಅವರಿಗೆ ಶಕ್ತಿ ಇಲ್ಲ ಅಂತ ಅನ್ನೋದಾದ್ರೆ ಅದು ಹೈಕಮಾಂಡ್ಗೆ ಹೋಗುತ್ತೆ ಹೊರತು ಸಿದ್ದರಾಮಯ್ಯರಿಗೆ ಅನ್ವಯಿಸಲ್ಲ. ಯಾಕೆಂದ್ರೆ ಅವರು ಇಡೀ ಅವರ ಇತಿಹಾಸದಲ್ಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ಅವ್ರು ಸಿಗಾಕೊಂಡಿಲ್ಲ. ಒಂದೇ ಒಂದು ಅವ್ರ ಮೇಲೆ ಆರೋಪ ಬಂತು, ಮೂಢ, ಅದರಲ್ಲೂ ಸಹ ಅವರು ಹೊರಗಡೆ ಬಂದಿದ್ದಾರೆ. ಆ ಮೂಢ ಆರೋಪದ ಮೇಲೆ ಯಾರು ಮಾಡಿದ್ದಾರೆ ಅವರೇ ಇವತ್ತು ಪೊಲೀಸ್ ವಿಚಾರಣೆ ನಡೆಸೋ ಅಂತ ದುಸ್ಥಿತಿಗೆ ಬಂದಿದ್ದಾರೆ. ಪಬ್ಲಿಕಲ್ಲಿ ಹೆಂಗೆ ಪೋಟ್ರ್ ಆಗ್ತಿದೆ ಅಂದರೆ ಕುರ್ಚಿಗೆ ಅಂಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಂತ ಹೇಳಿ. ಸರ್, ಅದು ಕುರ್ಚಿಗೆ ಅಂಟ್ಕೊಂಡು ಕೂತಿದ್ರು ಅವರು. ಈಗ ಬೇರೆಯವರು ಅವ್ರಿಗೆ ಅಷ್ಟು ಜನ ನಿಮಗೆ ಶಾಸಕರ ಬೆಂಬಲ ಸಿಗ್ತಾ ಇರಲಿಲ್ವಲ್ಲ. ಈಗ ನಿಮಗೆ ಸಂವಿಧಾನದಲ್ಲಿ ಏನು ಹೇಳುತ್ತೆ, ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇರುತ್ತೆ, ಯಾರಿಗೆ ಅವರು ಹೈಕಮಾಂಡ್ ಬೆಂಬಲ ಕೊಡುತ್ತೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ. ಈಗ 100ಕ್ಕಿಂತ ಹೆಚ್ಚು ಜನ ಶಾಸಕರು ನೀವು ಮುಖ್ಯಮಂತ್ರಿ ಆಗ್ರಿ ಅಂದರೆ ಯು ಕ್ಯಾನ್ ಆಲ್ಸೋ ಬಿಕಮ್ ಸಿಎಂ ಆಫ್ ಕರ್ನಾಟಕ. ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಈ ಒಂದು ಪದ ಅವರಿಗೆ ಅನ್ವಯಿಸಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಬೇರೆಯವರು ಆ ಕುರ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಬೇರೆಯವ್ರು ಎಲ್ಲರೂ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಪರಮೇಶ್ವರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನೊಬ್ಬರು ಮತ್ತೊಬ್ರು ಎಲ್ಲರೂ ಪ್ರಯತ್ನ ಮಾಡಿ ಅವ್ರ ಕೈಲಾಗ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಈಗ ಹೋರಾಟ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಯಾವತ್ತಾರು ನಾನು ಮುಂದುವರಿಲಿ ಅಂತ ಅವ್ರು ಹೈಕಮಾಂಡ್ ಹತ್ರ ಹೋಗಿಲ್ಲ. ಹೈಕಮಾಂಡ್ ಅವ್ರು ಬರಬೇಕು, ಇವ್ರ ಹತ್ರ ಬಂದ್ಬಿಟ್ಟು ನೀವು ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಅವ್ರಿಗೆ ಬಿಟ್ಕೊಡಿ ಅನ್ನೋ ಒಂದು ಪರಿಸ್ಥಿತಿಲಿ ಇದ್ದಾರೆ ಹೊರತು ಸಿದ್ದರಾಮಯ್ಯ ಹೋಗ್ಬಿಟ್ಟು ನಾನೇ ಸಿ ಎಂ ಕಂಟಿನ್ಯೂ ಮಾಡ್ತೀನಿ, ನನ್ನ ಬಿಟ್ಟು ನೀವು ಮಾಡೋಕ್ಕಾಗಲ್ಲ ಅಂತ ಎಲ್ಲೂ ಒಂದು ಸ್ಟೇಟ್ಮೆಂಟ್ ಹೇಳಿಲ್ಲ. ಅವ್ರಿಗೆ ಬೆಂಬಲಿಗ ಶಾಸಕರು ಹೇಳ್ಕೊಂಬರ್ತಾ ಇದ್ದಾರೆ ಬಿಟ್ಟರೆ ಅವರು ಯಾವುದು ಅವ್ರು ಹೇಳ್ತಾರೆ, ಹೇಳಿಸ್ತಾರೆ ಆ ಥರ. ಆ ಅಷ್ಟು ಚಕ್ಕ ರಾಜಕೀಯ ಪಟ್ಟಗಳು ಅವರು ಚೆನ್ನಾಗಿ ಹರ್ತಿರೋದ್ರಿಂದ ಯಾವ ಸಮಯದಲ್ಲಿ ಯಾವ ಪಟ್ಟನ ಹಿಡಿಬೇಕು, ಯಾವ ಸೆಡ್ಲ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವರು ಹಂತವಾಗಿ ಯಾವ ಸಮಯಕ್ಕೆ ಏನು ಮಾಡಬೇಕು ಅದು ಮಾಡ್ಕೊಂಡು ಅವ್ರು ಕುರ್ಚಿನ ಉಳಿಸ್ಕೊಳ್ಳೋದ್ರಲ್ಲಿ ಅವ್ರು ಯಶಸ್ವಿ ಆಗ್ತಾ ಇದ್ದಾರೆ. ನಿಜ. ಗೋವಿಂದರಾವ್ ಸರ್, ಈಗ ಸಿದ್ದರಾಮಯ್ಯವ್ರನ್ನ ಮನವೊಲಿಸಿದ್ರೆ ಇದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ, ಕನ್ವಿನ್ಸ್ ಮಾಡಬೇಕು ಅಂತೇಳಿ. ಭಕ್ತರ ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಅಲ್ಲ, ಯಾರಿಗೆ ಮನವೊಲಿಸ್ಬೇಕು ಅಂತ ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ. ಅಲ್ಲ, ಈಗ ಹೈಕಮಾಂಡ್ ಬಂದು ಮನವೊಲಿಸೋದು ಸರ್, ಈಗ ಹೈಕಮಾಂಡ್ಗೆ ಏನಾಗ್ತಾ ಇದೆ ಅಂದರೆ, ಈಗ
ಬೇರೆ ಬೇರೆ ರಾಜ್ಯಗಳು ಚುನಾವಣೆ ಬರ್ತಾ ಇದೆ. ಓಕೆ, ಅದೃಷ್ಟ ಒಲ್ದು ಬಂದಾಗ ಯಾವುದೇ ರಾಶಿಯವರಿಗೆ ಹಂಗೆ ಕನೆಕ್ಟ್ ಆಗುತ್ತೆ ಏನಂದರೆ ಇವೆಲ್ಲ ಒಂದು ಎಕ್ಸಾಂಪಲ್. ಇಷ್ಟು ದಿನ ಬಜೆಟ್ ಆದಮೇಲೆ ಎಲ್ಲ ಸಿದ್ದರಾಮಯ್ಯನವರು ಇಳಿತಾರೆ ಬಜೆಟ್ ಮಾಡಿ ಅನ್ನೋದು ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಮುಂಚೆಯಾಗಿ ದೇವರಾಜ ಅರಸರವ್ರದ್ದು ಅವಧಿ ಮುಗಿದಾದ್ಮೇಲೆ ಹೆಚ್ಚಿನ ಅವಧಿ ಅನುಭವಿಸಿದಾದ್ಮೇಲೆ ನಾವು ಬಿಟ್ಕೊಡ್ತಾರೆ ಅನ್ನೋದು ಒಂದು ಅವರೇ ಪಕ್ಷದ ನಾಯಕರುಗಳು ಶಾಸಕರುಗಳು ಮಾತಾಡಿರ್ತಕ್ಕಂಥದ್ದು. ಈಗ ಬರ್ತಕ್ಕಂಥ ಚುನಾವಣೆ ಮುಗಿದ್ಮೇಲೆ ಈಗ ಆಲ್ರೆಡಿ ಅಸ್ಸಾಂಗೆ ಏನು ಇನ್ಚಾರ್ಜ್ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಬಹುಶಃ ಚುನಾವಣೆ ಮುಗಿಯೋವರೆಗೂ ಈ ಆಪ್ಷನಲ್ಲಿ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಅನ್ನೋದು ನನಗನ್ನಿಸ್ತಾ ಇದೆ. ಅವ್ರು ಚೇಂಜ್ ಮಾಡಲೇಬೇಕು ಅಂದಿದ್ರೆ ನನಗನ್ಸುತ್ತೆ ಕಳೆದ ತಿಂಗಳಲ್ಲಿ ಅವರೆಲ್ಲದಕ್ಕೂ ಒಂದು ಉತ್ತರ ಕೊಡೋಂಥ ಕೆಲಸ ಮಾಡ್ಬೋದಾಯ್ತು. ಯಾಕೆಂದ್ರೆ ದೇವರಾಜ ಅರಸ್ ಅವ್ರದ್ದು ಟೈಮು ಏನು 7,000 ಚಿಲ್ಲರೆ ದಿನಗಳನ್ನ ಮುಗಿಸಿದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡೋ ಒಂದು 1,700 ಇದು ದಿನಗಳನ್ನ. ಈಗ ಅದಾದ ನಂತರ ರಾಜ್ಯದಲ್ಲಿ ಇನ್ನು ಸ್ಥಳೀಯ ಸ್ಥಳೀಯ ಚುನಾವಣೆ ಬರ್ತಾ ಇದೆ, ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ GBA ಅಂತ ಕೋರ್ಟ್ ಹೇಳಿದ್ದಾರೆ. ಇವ್ರು ಯಾವ ರೀತಿಯಾಗಿ ಮುಂದುವರಿತಾರೆ ಅನ್ನೋದು ನಮಗಿನ್ನ ಅದು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇದ್ರೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಸ್ಥಳೀಯ ಸಂಸ್ಥೆ ಅಂತ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಿಸೋದಕ್ಕೆ ಅವ್ರೇನು ಹೋಗಲ್ಲ ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ. ಅದಕ್ಕೇನೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರ್ತಕ್ಕಂಥ ಶಾಸಕರಿಗೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುವಂಥ ಕೆಲಸ ಮಾಡಿದ್ದಾರೆ. ಅವ್ರ ಬೆಂಬಲಿಗೆ ಮಾತ್ರ ಸುಮ್ಮನೆ ಕೂರ್ತಾ ಇಲ್ಲ. ಏನೋ ಮಾಡಿ ನಮ್ಮ ನಾಯಕ CM ಆಗಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇಲ್ಲಿ ಸಿದ್ದರಾಮಯ್ಯನವರ ಟೀಮ್ ಏನಿದೆ ಏನಾರ ಮಾಡಿ ಇವ್ರನ್ನೇ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಈ ಗೊಂದಲದಲ್ಲಿ ಮುಂದುವರಿತಲೇ ಇದ್ದಾರೆ. ನೀವು ಇದು ನಿನ್ನೆ ಮೊನ್ನೆ ಈಗೇನು ಕ್ರಾಂತಿ ಹೇಳ್ದಂಥ ಇವರು ರಾಜಣ್ಣಗಿರ್ಬೋದು ಇವ್ರಿಗೆಲ್ಲ ಶಾಂತಿ ಮಾಡಿಬಿಟ್ಟು ಮೂಲೆ ಕೂರಿಸ್ಬಿಟ್ರು. ಈಗ ಅವರೆಲ್ಲ ಏನಾರ ಮಾಡಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ CM ಆಗಿ ಬಿಡಲೇಬಾರ್ದು ಅಂತ ಅವರೆಲ್ಲ ಡೆಲ್ಲಿ ಯಾತ್ರೆಗಳನ್ನ ಈ ಕಡೆಯಿಂದ ಟ್ರಿಪ್ ಹೊಡಿತಾರ ನಾವು ನೋಡ್ತಾ ಇದ್ವಿ. ಇಂಥ ವಾತಾವರಣದಲ್ಲಿ ಯಾರಿಗೆ ಜಯ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟು ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಿನ ಬೆಳಗಾದರೆ ಸರ್ ಇವತ್ತು ಜನರಿಗೆ ಬೇಸತ್ತು ಬಿಟ್ಟಿದ್ದಾರೆ. ನೀವು ಮಾಧ್ಯಮದ ಮೂಲಕ ಎಲ್ಲವೂ ಕೂಡ ವಿಚಾರ ಬರ್ತಾ ಇರೋದ್ರಿಂದ ಟಿವಿಲಿ ಏನು ಕಾಣ್ತಾ ಇದೆ ದಿನ ಬೆಳಗಾದ್ರೆ ಅಂದರೆ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ, ಸಿದ್ದರಾಮಯ್ಯನವರು ಅವ್ರದ್ದು ಟೀಮ್ ಏನು ಸೇನೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋಂಥದ್ದು ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ಬಿಟ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಬಟ್ ವಿರೋಧ ಪಕ್ಷವಾಗಿ ಬಿಜೆಪಿ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಯ್ತು ಅಂತ ಹೇಳಿ ನಾವೇನ್ ಫೇಲ್ಯೂರ್ ಇಲ್ಲ ಸರ್, ಅದನ್ನ ಧ್ವನಿ ದೊಡ್ಡ ಮಟ್ಟದಲ್ಲಿ ಎತ್ತಾ ಇಲ್ಲ ಅಂತ ಹೇಳಿ. ಇವತ್ತು ದಪ್ಪ ಚರ್ಮದ ಇವತ್ತು ಸರ್ಕಾರ ಇವತ್ತು ಕೂತ್ಕೊಂತ ಇದೆ, ಯಾವ ಕೇಳಿಸ್ಕೊಂತ ಇಲ್ಲ, ನೋಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಕುರ್ಚಿ. ಇವತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ಇವತ್ತು ಎಲ್ಲವೂ ಕೂಡ ಹಂಗೆ ಬಿಟ್ಟಿದ್ದಾರೆ. ಯಾವ ಕೆಲಸಗಳು ಆಗ್ತಾ ಇಲ್ಲ ಸರ್. ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡೋದೇನೆಂದರೆ, ನಿಮ್ಮಲ್ಲಿ ಕಳೆದ 3 ವರ್ಷದಿಂದ ಒಂದೊಂದು ವರ್ಷಕ್ಕೆ 10 ಕೆಲಸ ಇಂಥ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಉದಾಹರಣೆ ಕೊಡಿ ಅಂತಂದ್ರೆ ಇವತ್ತು ಯಾರೇ ನಾಯಕರಿಂದ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವ್ರ ಹತ್ರ ಉತ್ತರ ಇಲ್ಲ. ಹೆಚ್ಚು ಒಳ ಜಗಳ ಈಗ ಬಿಜೆಪಿನಲ್ಲೂ ಇದೆ. ಅಲ್ಲ ಇವರು ಆದ್ಮೇಲೆ ಇವತ್ತು ಏನಾಗಿದೆ ಅಂದ್ರೆ ಇಂಡಿಯಾ ಒಕ್ಕೂಟ ಅಂತ ಮಾಡಿ ಒಕ್ಕೂಟದ್ದೇನೆ ರಾಹುಲ್ ಗಾಂಧಿನ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಕೇಜ್ರಿವಾಲ್ ಇಲ್ಲ, ಮಮತಾ ಬ್ಯಾನರ್ಜಿ ಇಲ್ಲ. ಇವ್ರು ಯಾವುದೇ ಒಂದು ನೈತಿಕತೆ ಇಲ್ಲ ಮಾತಾಡೋದಕ್ಕೆ. ನಿಮ್ಮಲ್ಲೂ ಇದೆ ಸರ್, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಸರ್. ನಾವು ತಯಾರಿ ಮಾಡ್ತಾ ಇದ್ದೀವಿ. ರಾಜ್ಯದ ಜನರ ಸಮಸ್ಯೆಗಳಿಗೆ ಸರ್ಕಾರ ಯಾವ್ಯಾವ ಗರ್ಭಿಣಿಯರ ಸಾವಾದಾಗಲೇ ನಾವೇ ಹೋರಾಟ ಮಾಡ್ತಾ ಆಯ್ತಾ. ಇವತ್ತು ವೈಯಕ್ತಿಕ ಇಚ್ಛೆಗೋಸ್ಕರ ನಿಮ್ದು ನೋಡ್ರಿ ಅಸ್ತಿತ್ವ ಇಲ್ಲ ರಾಜ್ಯದಲ್ಲಿ. ನಿಮ್ಮ ಹೇಳಿಕೆಗಳು ಯಾವ್ದಿದೆ ನೋಡಿದ್ರೆ ಕೊಳ್ಳೆ ಹೊಡೆದ ಕೇಜ್ರಿವಾಲ್ ಪಕ್ಷಕ್ಕೆ ಜನ ಉತ್ತರ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಬೆಲೆ ಕೊಡ್ತಾ ಇಲ್ಲ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಸರ್ ಸೂಕ್ತ ಕಾಲ ಡಿ ಕೆ ಶಿವಕುಮಾರ್ ಬರ್ತಲೇ ಇಲ್ಲ, ಬರೋದು ಇಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅವ್ರು ಏನೋ ಹೇಳ್ಬೋದು, ನಾನು CM ಆಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಗ್ರಿಮೆಂಟು ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡಿದ್ದಾರೆ. ಅಲ್ಲ ಕಾಗದದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ, ಬಿಟ್ರೆ ಅಧಿಕೃತ ಚಾಲನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಾನು ಕಾದ್ ನೋಡ್ತೀನಿ, ನನ್ನ ಪ್ರಯತ್ನ ವಿಫಲ ಆಗ್ಬೋದು. ಹೈಕಮಾಂಡ್ ಆಶೀರ್ವಾದ ಡಿ ಕೆ ಶಿವಕುಮಾರ್ ಮೇಲಿದೆ ಸರ್. ಒಲಿಬೇಕಾಯ್ತಲ್ಲ ಇಷ್ಟೊತ್ತಿಗೆ, ಯಾಕೆ ಒಲಿಲಿಲ್ಲ? ಹೈಕಮಾಂಡ್ ಚಿಕ್ಕ ಹೈಕಮಾಂಡ್ ಒಲಿಲಿಲ್ಲ, ದೊಡ್ಡ ಹೈಕಮಾಂಡ್ ಕಾಣ್ತಾ ಇಲ್ಲ. ಪಕ್ಷದ ಅಧ್ಯಕ್ಷರು ಕೂಡ ಇದ್ರ ವಿಚಾರವಾಗಿ ಏನೇನಿಲ್ಲ ಲೋಕಲ್ ಸಮಸ್ಯೆ ಇದೆ ಅವರೇ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಕಮಾಂಡಿಂಗ್ ಇಲ್ಲದ ಹೈಕಮಾಂಡ್ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಸೊ ಹಂಗಿರೋದ್ರಿಂದ ಇವ್ರಿಗೆ ಯಾರ್ದು ಒಂದು ಇದಿಲ್ಲ. ಬಿಟ್ಕೊಟ್ರೆ ಏನೋ ಡಿ ಕೆನ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಒಪ್ಪಿ ಏನಾರು ಬಿಟ್ಕೊಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ ಅಂದರೆ ಅವ್ರು ನನಗನ್ನಿಸ್ದಂಗೆ ಅವ್ರಿಗೆ ಯಾವುದೇ ಒಂದು ಪ್ರಾರ್ಥನೆ ಪ್ರಯತ್ನ ಮಾಡಿದ್ರು ಖಂಡಿತವಾಗ್ಲಿ ಇವರೇನೋ ನಾನು ಹೋಗ್ಬಿಟ್ಟು ದೇವಸ್ಥಾನ ಇನ್ನೊಂದು ಟೆಂಪಲ್ ರನ್ ಎಲ್ಲ ಮಾಡ್ತಾ ಇದ್ರು ಕೂಡ ಈ ಒಂದು ಪ್ರತಿಫಲ ಅವ್ರಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್ ಸರ್. ಬಸವರಾಜ್ ಸರ್, ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಡೇ 1 ಇಂದನೇ ಹೇಳ್ತಾ ಇದ್ದಾರೆ,
ಒಂದು ಡೇಟು ನೋಡಿ ಫೆಬ್ರವರಿ 8, 9 ಅಂತ ಹೇಳಿದ್ರೆ ಈಗ 26 ಅಂತ ಹೇಳ್ತಿದ್ದಾರೆ. ಹಿಂದೆ ಸಂಕ್ರಾಂತಿ ಆದಮೇಲೆ ಕಾದು ನೋಡಿ ಅಂತ ಹೇಳ್ತಿದ್ದಾರೆ. 9ಕ್ಕೆ ಪ್ರಮಾಣವಚನ ಸ್ವೀಕಾರ ಮಾಡೇ ಬಿಟ್ಟರು. ಡೇಟ್ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಸರ್. ಎಲ್ಲ ಒಂದು ಕಡೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾ, ಅಥವಾ ಅವ್ರಿಗೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಮೂಲಗಳಿಂದ, ಅಂದರೆ ಡಿ ಕೆ ಶಿವಕುಮಾರ್ ಅವರಿಂದನೇ ಕೆಲವೊಂದು ಮಾಹಿತಿ ಹೋಗಿರುತ್ತಾ, ಅಥವಾ ಹಂಗೆ ತೇಲಿ ಬಿಡೋದಾ ಹೆಂಗೆ ಗಾಳಿಲಿ? ಇಲ್ಲ, ಅದು ಪ್ರಭು ಅವ್ರು ಏನಾಗುತ್ತೆ, ಇದು ಸರ್ಕಾರ ಬಂದು 1 ವರ್ಷದಿಂದ ಆರಂಭ ಆಗಿದೆ ನಾಯಕತ್ವ ಬದಲಾವಣೆ ವಿಚಾರ. ಓಕೆ, ಸರ್ಕಾರ ಬಂದು ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 20 ತಿಂಗಳಾಯ್ತು, 2.5 ವರ್ಷ ಆಯ್ತು, ಇನ್ನೊಂದು ಡೇಟ್ ಆಯ್ತು, ಮತ್ತೊಂದಾಯ್ತು, ಸಂಕ್ರಾಂತಿ ಆಯ್ತು, ಶಿವರಾತ್ರಿ ಆಯ್ತು, ಹೀಗೆ ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇದೆ. ಈಗ ಹೊಸದಾಗಿ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕರು ಅಗದಿ ಡಿ ಕೆ ಶಿವಕುಮಾರ್ ಆಪ್ತರು ಏನ್ ಹೇಳ್ತಾ ಇದ್ದಾರೆ, 27ಕ್ಕೆ ನಿಗದಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡೇಟಾ. ಬಟ್ ಅದರದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಏನಂದ್ರೆ ಯಾವಾಗ ಸಿದ್ದರಾಮಯ್ಯನವರ ಬಣ ಕೌಂಟರ್ ಅಟ್ಯಾಕ್ ಮಾಡುತ್ತೆ ಅವಾಗ ಆಟೋಮೆಟಿಕ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರಾಗ್ಲಿ ಅಥವಾ ಶಿವಗಂಗಾ ನಮ್ಮ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರಾಗ್ಲಿ, ಇವರು ಬಹಳ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬಲವಾಗಿ ನಿಂತ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, ಈಗ ಇಕ್ಬಾಲ್ ಹುಸೇನ್ ಅವರು 27ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಬೇಗ ನನಗೆ ಆಗತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಅದಕ್ಕೊಂದು ಪ್ರೋಸೆಸ್ ಇದೆ, ಮತ್ತೆ ಶಾಸಕಾಂಗ ಸಭೆ ಕರಿಬೇಕು. ಆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸ್ಬೇಕು, ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗವನ್ನ ಮನವೊಲಿಸ್ಬೇಕು. ಎಲ್ಲ ಪ್ರೊಸೆಸ್ ಇರುವಾಗ ಅಷ್ಟು ಈಸಿಯಾಗಿ ಬಗೆಹರಿತಕ್ಕಂತ ಇಶ್ಯೂ ಅಲ್ಲ. ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವ ಅಷ್ಟು ಸುಲಭಕ್ಕೆ ಬಗೆಹರಿತದೆ ಅಂತ ನಮಗೇನು ಅನಿಸ್ತಾ ಇಲ್ಲ. ಆದ್ರೂ ಕೂಡ ಬಹಳ ಆಶಾವಾದ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅನಿವಾರ್ಯ ಅವರಿಗೆ ಬೈ ಹುಕ್ ಆರ್ ಹುಕ್ ಎನಿ ಕಂಡೀಷನ್ ಆಗಿ ಅಧಿಕಾರ ಪಡೆಯಲೇಬೇಕಂತಕ್ಕಂತ ಒಂದು ಛಲದಲ್ಲಿ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಮುಂದೆ 28ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅವಾಗ ಯಾವ ರೀತಿ ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ವರ್ಕ್ ಆಗಿ ನಾವು ಫುಲ್ ಮ್ಯಾಂಡೇಟ್ ಆಗಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ ಆಗುತ್ತೋ ಇಲ್ಲ ಅನ್ನೋದೊಂದು ಭಯದಲ್ಲಿ ಡಿ ಕೆ ಶಿವಕುಮಾರ್ ಬಣ ಇರೋದ್ರಿಂದ, ಸೊ ಯಾವುದೇ ಕಾರಣಕ್ಕೂ ಈ ಅವಧಿನಲ್ಲಿ ಒಂದು ಸರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂತ ಒಂದು ಹಠವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇಂಟ್ರೆಸ್ಟ್ ಇಲ್ಲದ್ರೂ ಕೂಡ ಅನಿವಾರ್ಯವಾಗಿ ಅವರ ಆಪ್ತ ಬಳಗದ ಜೊತೆಗೆ ತಾವು ಆಪ್ತ ಬಳಗದ ಶಾಸಕರಿಗೆ ಮತ್ತು ನಾಯಕರಿಗೆ ಅಕೊಮಿಡೇಟ್ ಮಾಡಿಕೊಡ್ಬೇಕಲ್ಲ, ಪೊಲಿಟಿಕಲಿ ಸ್ಥಾನಗಳನ್ನ ಅಕೊಮಿಡೇಟ್ ಮಾಡಿಕೊಡ್ಬೇಕು. ಅವರು ಬಟ್ ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಥವಾ ಇಲ್ಲದೆ ಇದ್ರು, ಡಿ ಕೆ ಶಿ ಸಿಎಂ ಆದ್ರು ಆಗದೇ ಇದ್ರು 28ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ, ಅಥವಾ ಮತ್ತೆ ಈಜಾಗಿ ಅಧಿಕಾರಕ್ಕೆ ಬರ್ಬೋದಾ ಈ ತರ ಹೇಗೆ ಸರ್? ಚುನಾವಣೆ ನಡೆದ್ರು ಕಾಂಗ್ರೆಸ್ ಮಕಡೆ ಮಲಗದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಇದಂತೂ ಕ್ಲಾರಿಟಿ ಇದೆ ಜನಕ್ಕೆ. ಎಸ್ ಬಸವರಾಜ್ ಸರ್. ಇಲ್ಲ ಏನಾಗುತ್ತೆ, ಈ ಸರಿ 136 ಸೀಟ್ ಏನ್ ಬಂತಲ್ಲ, ಆ ತರದ ಪರಿಸ್ಥಿತಿ ಕಾಂಗ್ರೆಸ್ಗೆ ಇಲ್ಲ. ಯಾಕಂದ್ರೆ ಅವಾಗ ಈಗ ಈ ನಾಯಕತ್ವ ಗೊಂದಲ ಮತ್ತೆ ಈ ಗ್ಯಾರಂಟಿಗಳ ಏನು ಅನ್ಸೈಂಟಿಫಿಕ್ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್, ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕುಂಠಿತ ಆಗಿರೋದ್ರಿಂದ ಅಷ್ಟು ಸುಲಭದ ಮಾತಿಲ್ಲ. ಜನರ ಬಳಿಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಮತ್ತೆ ಆಂಟಿ ಇನ್ಕಂಬೆನ್ಸಿ ಲೋಕಲ್ MLAಗಳು ಅವರದೇ ಕಾರ್ಯಕರ್ತರನ್ನ ನೆಗ್ಲೆಕ್ಟ್ ಮಾಡಿದಿರ್ತಕ್ಕಂಥ ಅದು ಒಂದು ಬಣ, 3-4 ಬಣ ಒಂದು ಕ್ಷೇತ್ರದಲ್ಲಿ ಆಗೋದ್ರಿಂದ, ಮತ್ತೆ ಆಟೋಮೆಟಿಕ್ಲಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಇನ್ಯಾವುದೋ ಪಾರ್ಟಿಗೆ ಸಿಂಪತಿ ಕ್ರಿಯೇಟ್ ಆಗೋದ್ರಿಂದ ಫೈಟ್ ಇರುತ್ತೆ. ಬಟ್ ಅಷ್ಟು ಹ್ಯೂಜ್ ಮ್ಯಾಂಡೇಟ್ ಅಲ್ಲಿ ಬರ್ಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಅದು ಬಹಳ ಕಷ್ಟ. ನಿಜ ಸರ್, ಬರ್ತೀನಿ ಸರ್. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸೀಟ್ ಕಳ್ಕೊಳ್ಬೋದು ಅಂತ ನನ್ನ ಅಂದಾಜು ಹೇಳ್ಬಿಡಿ ನೋಡೋಣ ಸರ್. ಈಗ ಕರ್ನಾಟಕದಲ್ಲಿ ಹೆಂಗಿದೆ ಅಂದ್ರೆ 2 ಪಕ್ಷಗಳು ಏನು ಹೊರತಾಗಿಲ್ಲ, 2 ಪಕ್ಷಗಳ ನಾಯಕರಿಲ್ಲ. ನೀವು 2 ಪಕ್ಷ ತಗೊಳ್ಳಿ, ಸಿದ್ದರಾಮಯ್ಯ ನಾಯಕರಿದ್ದಾರೆ ಅಂತ ಇಲ್ಲ, ಇನ್ ಮುಂದೆ ಬರೋ ಚುನಾವಣೆಗೆ ಏನ್ ಗೊತ್ತಾ, ಯಡಿಯೂರಪ್ಪನವ್ರಿಲ್ವಾ ನಿಮ್ಗೆ? ಸಿದ್ದರಾಮಯ್ಯ ಹೇಳೋದಕ್ಕೆ ಬಿಡ್ತಾ ಇಲ್ಲ ಅವ್ರು. ಏನ್ ಗೊತ್ತಾ, ನಾನ್ ಹೇಳ್ತಾ ಇರೋದು ಬರೋ ಚುನಾವಣೆಗಳಲ್ಲಿ ಲೀಡರ್ಗಳು ಇರಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಇರಲ್ಲ. ಇರೋರೆಲ್ಲ ಇವಾಗ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಅವ್ರು ಆಟೋಮೆಟಿಕ್ ಆಗಿ ಅವ್ರು ವೀಕ್ ಆಗ್ತಾರೆ. ಅಬ್ಸಲ್ಯೂಟ್, ಅದ್ರಲ್ಲಿ ಏನ್ 2 ಮಾತೇ ಇಲ್ಲ. ಇನ್ನೇನು ಬಿಜೆಪಿನಲ್ಲಂತೂ ಸರ್ವ ನಾಶ ಆಗೋಗ್ಬಿಟ್ಟಿದೆ. ಬಿಜೆಪಿಗಳು ಏನಾದ್ರು ಒಬ್ಬನ ನಾಯಕ ಇಲ್ಲ, ಬರೀ ಸುಮ್ಮನೆ ಕಾಟಾಚಾರ
ಬದಲಾಗಿದೆ ಅಂತ ಇಲ್ಲ ಹೇಳಿ ಬಿಜೆಪಿನಲ್ಲಿ ಜನರು ಬರ್ತಕ್ಕಂಥ ವಿರೋಧ ಚುನಾವಣೆಯಲ್ಲಿ ಪಕ್ಷದ ನಾಯಕ ಅಂತ ಈ ಏನ್ ಅನ್ನಿಸ್ಕೋತಾರಲ್ಲ ದರಿದ್ರ ಸರ್ಕಾರ ಅವರು ಬಿಟ್ಟು ರಾಜ್ಯದ ಹೋಗ್ಬೇಕು, ಬಗ್ಗೆ ಕಾಂಗ್ರೆಸ್ನ ಏನಾದ್ರು ಮನೆ ಮಾತಾಡಿದಾರ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ ನಮ್ಮ 28 ಜನ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅವರೇ ಅತಿ ಹೆಚ್ಚು ಬಿಜೆಪಿನವರೇ ಇರೋದು ಎಂಪಿಗಳು. ಒಂದೇ ಒಂದು ತುಟಿ ಪಿಟಿ ಕಂದಿಲ್ಲ ಹೋಗ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಮ್ಮ ಕರ್ನಾಟಕ ಬರಬೇಕಾದ್ರೆ ಒಂದೇ ಒಂದು ಸವಲತ್ತು ತಂದಿರೋ ಯಾವ್ದಾದ್ರು ಒಂದೇ ಒಂದು ಉದಾಹರಣೆ ತೋರಿಸಿ, ಯಾವ್ದು ಬಂದಿಲ್ಲ ಅಂತ ಒಂದು ಪಟ್ಟಿ ಕೊಡಿ ನೋಡೋಣ. ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು ಅಲ್ಲಿ ಪಕ್ಕದ ರಾಜ್ಯಕ್ಕೆ 10,000 ಕೋಟಿ ಕೊಟ್ಬಿಟ್ಟು ಅಲ್ಲಿ ಅನುದಾನ ಕೊಟ್ಬಿಟ್ಟು ಅಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಕರ್ನಾಟಕಕ್ಕೆ 0. ಅಂದ್ರೆ ನೀವ್ ಹೇಳಿ ಎಲ್ಲಿದ್ದಾರೆ ನಾಯಕರು? ಯಾವ ಪಕ್ಷದ ನಾಯಕರಿಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಇರೋದ್ರಲ್ಲಿ ವಾಸ್ತವವಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಬೆಟರ್ ಅಂದ್ರೆ ಕಾಂಗ್ರೆಸ್ ಎಲ್ಲ ಸ್ವಪಕ್ಷರಲ್ಲಿ ಸೇರ್ಕೊಂಡು ಅವ್ರವ್ರ ಒಳಜಗಳ. ಪಾಟೀಲ್ ಅವರು ದಿನ ಬೆಳಗ್ಗೆ ಸಂಜೆವರೆಗೂ ಮಾನ ಮರ್ಯಾದೆಯಿಂದ ಹಿಡ್ಕೊಂಡು ಒಂದೇ ನಿಮಿಷ ಗೋವಿಂದರಾಜ್ ಸರ್, ಈಗ ಮುಂದಿನ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಒಳಜಗಳವನ್ನು ನೀವು ಲಾಭ ಮಾಡ್ಕೋತೀರಿ ಅಂತ ಲಾಭ ಮಾಡ್ಕೋತೀರಿ, ರಾಜಕೀಯವಾಗಿ ಲಾಭ ಮಾಡ್ಕೋತೀರಿ ನೀವು? ಮೂರನೇ ಲಾಭ ಅನ್ನಂಗೆ ಎರಡನೇ ಪಾರ್ಟಿ ಎರಡನೇ ಪೊಸಿಷನ್ ಈಗ ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತೆ ಪರಿವಾರಕ್ಕೆ ಎರಡೂ ಪಕ್ಷಗಳು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅತಿಯಾಗಿದೆ. ರಾಷ್ಟ್ರದಲ್ಲಿ ಅಲ್ಲ ಈಗಲೂ ಗೋವಿಂದರಾಜ್ ಸರ್, ಅಲ್ಲ ಈಗಲೂ ಚುನಾವಣೆ ನಡೆದ್ರು ಕೂಡ ಬಹುರಾಷ್ಟ್ರೀಯ ಪ್ರಧಾನಮಂತ್ರಿ ತರ ಕೆಲಸ ಮಾಡ್ತಾ ಇದ್ದಾರೆ. ಭಾರತದ ಪ್ರಧಾನಮಂತ್ರಿ ಅಲ್ಲ ಅವರು. ಎಸ್ ಖಂಡಿತ ನೋಡೋಣ ಸರ್. ಆಮ್ ಆದ್ಮಿ ನೋಡಲ್ಲ, ಮುಂದಿನ 28 ಚುನಾವಣೆ ನೋಡೋಣ ಸರ್, ನಿಮ್ದು ಯಾವ ಪರ್ಫಾರ್ಮೆನ್ಸ್ ಇರುತ್ತೆ ಖಂಡಿತ ನೋಡೋಣ. ಭವಿಷ್ಯ ಹೇಳಿದ್ದಾರೆ, ಒಂದು ಬರಲ್ಲ ಭವಿಷ್ಯ. ಈಗಿನ ಕಡೆಗಣಿಸಿ ಕಾಂಗ್ರೆಸ್ ಅವರು ಬಿಜೆಪಿನ ಇಷ್ಟು ಕಡೆಗಣಿಸಿ ನೋಡೋಣ ಸರ್ 28ರವರೆಗೂ ಬರೋ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಈ ಉದ್ದಟತನಕ್ಕೆ ಸರಿಯಾದ ಉತ್ತರ ಕೊಡುತ್ತೆ. ನಿಮಗೆ ಎಲ್ಲಿ ಪಾಠ ಕಲಿಸಬೇಕು ಜನ ಪಾಠ ಕಲಿಸ್ತಾರೆ. ಹೇಳಿಕೆಗಳು ಕರ್ನಾಟಕದಲ್ಲಿ ನೋಡೋಣ ಸರ್ 28ರವರೆಗೂ ಕಾಯೋಣ. ಸರ್ ನೋಡೋಣ ಸರ್, ಕಾಂಗ್ರೆಸ್ ಸರ್ವನಾಶ ಮಾಡ್ತೀವಿ ಅಂತಾರಲ್ಲ ಅದೇ ರೀತಿ ನೀವೇ ಸರ್ವನಾಶ. ಈಗ ಪರಿಸ್ಥಿತಿ 28ಕ್ಕೆ ಇದಕ್ಕೆ ನೀವು ಭಿನ್ನರಾಗಿಲ್ಲ. 28 ಓಕೆ ಎಸ್ ರವಿ ಸರ್ ಓಕೆ 28ಕ್ಕೆ ಓಕೆ ನೋಡೋಣ ಸರ್. ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಖಂಡಿತ ವೇಟ್ ಮಾಡ್ತಾ ಇದ್ದೀವಿ. ಓಕೆ ಎಸ್ ಸರ್ ಈಗ ಓಕೆ ನೋಡೋಣ ಸರ್ ನೋಡೋಣ ಸರ್ ಕರ್ನಾಟಕದಲ್ಲಿ ಅಲ್ಲ ಈಗ ಎಸ್ ನೋಡೋಣ ಸರ್ 28ಕ್ಕೆ ನೋಡೋಣ ಸರ್ ಖಂಡಿತ ಆಯ್ತು ಸರ್ ಓಕೆ ಎಸ್ ಓಕೆ ಸರ್ ಕಾದ್ ನೋಡ್ತೀವಿ ಖಂಡಿತ. ಓಕೆ ಸರ್ ನೋಡೋಣ ದಯವಿಟ್ಟು ಎಲೆಕ್ಷನ್ ಬರಲಿ ಸರ್ ಎಲೆಕ್ಷನ್ ಬರಲಿ ನೋಡೋಣ. ಎಸ್ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಓಕೆ ಸರ್ ಎಸ್ ಸರ್ ಖಂಡಿತ ನೋಡೋಣ ಥ್ಯಾಂಕ್ ಯು ಗೋವಿಂದ್ರ ಸರ್ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಗೋವಿಂದ್ರ ಸರ್ ಥ್ಯಾಂಕ್ ಯು ರವಿ ಸರ್ ನಿಮಗೆ ಥ್ಯಾಂಕ್ ಯು ಬಸವರಾಜ್ ಸರ್ ತಮಗೂ ಕೂಡ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ಈಗ ಕುರ್ಚಿ ಫೈಟ್ ಅಂತೂ ಕೂಡ ತಣ್ಣಗಾಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಬಜೆಟ್ ನಂತರ ಏನು ಆಗಬಹುದು, ಗಾಳಿ ಬೀಸಬಹುದು, ಬದಲಾವಣೆದು ಅನ್ನುವಂಥ